ಫೆಬ್ರವರಿ 10ನೇ ತಾರೀಕು ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಬಿಜೆಪಿ ಶಿಸ್ತು ಸಮಿತಿ 2ನೇಯ ನೋಟಿಸ್ ಕೊಟ್ಟಿದೆ ಅನ್ನುವ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿತ್ತು. 72 ಗಂಟೆಗಳಲ್ಲಿ ಈ ನೋಟಿಸ್ಗೆ ಉತ್ತರ ಕೊಡಬೇಕು ಅಂತ ಅದರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಮೇಲಿಂದ ಮೇಲೆ ಎಚ್ಚರಿಕೆ ಕೊಟ್ಟ ನಂತರವೂ ನೀವು ಪಕ್ಷಕ್ಕೆ ಮುಜುಗರವಾಗುವಂತಹ ಹೇಳಿಕೆಗಳನ್ನ ಮಾಧ್ಯಮದಲ್ಲಿ ಕೊಡ್ತಾ ಇದ್ದೀರಿ. ನಿಮ್ಮ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಬಾರದು ಅಂತ ಕಾರಣ ಕೇಳಿ ಕೊಡಲಾಗಿದ್ದ ನೋಟಿಸ್ ಇದು. ಈ ಸುದ್ದಿ ಬ್ರೇಕ್ ಆದ ನಂತರ ಬಸನಗೌಡ ಪಾಟೀಲ್ ಯತ್ನಾಳರು ಒಂದು ಟ್ವೀಟ್ ಮಾಡಿದ್ರು. ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ ನೋಟಿಸ್ ಕೊಟ್ಟಿದ್ದಾರೆ ಅಂತ, ನನಗೇನು ಅಧಿಕೃತವಾಗಿ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ರು. ಬಂದ್ರೆ ಉತ್ತರ ಕೊಡ್ತೀನಿ ಅಂತಾನು ಹೇಳಿದ್ರು. ಅದಾದ ಮೇಲೆ ಪತ್ರಿಕೆಗಳಲ್ಲಿ ಒಂದು ವರದಿ ಬಂತು. ಏನ್ ನೋಟಿಸ್ಗೆ ಉತ್ತರ ಕೊಡೋದು ಒಂದೇ ಕೆಲಸನ? 16 ನೋಟಿಸ್ ಬಂದಿದ್ದಾವೆ, ಎಲ್ಲದಕ್ಕೂ ಉತ್ತರ ಕೊಡ್ತಾ ಕೂತ್ಕೊಳ್ಳಕ್ಕಾಗತ್ತಾ? ಯಾರಿಗೂ ಹೆದರುವ ಮಗ ಅಲ್ಲ ನಾನು ಅಂತ ಯತ್ನಾಳ್ರು ಹೇಳಿದ್ರು ಅಂತ ಪತ್ರಿಕೆಗಳಲ್ಲಿ ವರದಿ ಆಯಿತು. ಯತ್ನಾಳ್ರು ಆ ಮಾತನ್ನು ಹೇಳಿಲ್ಲ ಅಂತ ಕೆಲವು ಕಡೆ ಹೇಳ್ಕೊಂಡಿದ್ದಾರೆ. ಇರಲಿ, ಈಗ ಬರ್ತಾ ಇರುವ ಸುದ್ದಿ ಬಸನಗೌಡ ಪಾಟೀಲ್ ಯತ್ನಾಳರು ತಮಗೆ ಬಂದಿದ್ದ 2ನೇಯ ನೋಟಿಸ್ಗೆ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಕೆಲವರು 5 ಪುಟಗಳ ಉತ್ತರ ಅಂತಾರೆ, ಕೆಲವರು 12 ಪುಟಗಳ ಉತ್ತರ ಅಂತಾರೆ. ಒಟ್ಟಿನಲ್ಲಿ ಉತ್ತರ ಕೊಟ್ಟಿರೋದಂತೂ ನಿಜ. ಕೊಡುವುದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಫೋನ್ನಲ್ಲಿ ಮನವಿ ಮಾಡಿಕೊಂಡಿದ್ರು ಅಂತಾನೂ ಸುದ್ದಿಯಾಗಿತ್ತು. ಈಗ ಉತ್ತರ ಕೊಟ್ಟಿದ್ದಾರೆ, 2ನೇಯ ನೋಟಿಸ್ಗೆ ಉತ್ತರಿಸಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಈ ಉತ್ತರದಲ್ಲಿಯೂ ಕೂಡ ವಿಜಯೇಂದ್ರರನ್ನು ಯಾಕೆ ಬದಲಾಯಿಸಬೇಕು ಅನ್ನುವುದನ್ನೇ ಒತ್ತಿ ಒತ್ತಿ ಹೇಳಿದ್ದಾರಂತೆ. ವಿಪಕ್ಷವಾಗಿ ಬಿಜೆಪಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸರಿಯಾಗಿ ಹೋರಾಟ ಮಾಡ್ತಿಲ್ಲ. ಕುಟುಂಬ ರಾಜಕಾರಣ ರಾಜ್ಯ ಬಿಜೆಪಿಯಲ್ಲಿ ಅಂತ್ಯ ಆಗಬೇಕು. ಸ್ವಜನ ಪಕ್ಷಪಾತಕ್ಕೆ ಅವಕಾಶ ಕೊಡಬೇಡಿ. ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು. ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲಿ ಬಿಜೆಪಿ ವಿಫಲ ಆಗಿದೆ. ವಿಜಯೇಂದ್ರರ ಬದಲು ಸಮರ್ಥರಿಗೆ ಅಧ್ಯಕ್ಷ ಸ್ಥಾನ ಕೊಡಿ. ಕಾರ್ಯಕರ್ತರ ಭಾವನೆಗಳಿಗೆ ತಕ್ಕಂತ ನಾಯಕತ್ವ ಪಕ್ಷಕ್ಕೆ ಬೇಕಾಗಿದೆ. ಉತ್ತರದಲ್ಲಿ ಇದೆಲ್ಲವನ್ನು ಹೇಳಿದ್ದಾರೆ ಅನ್ನುವ ಸುದ್ದಿ. ಇಪ್ಪತ್ತನೇ ತಾರೀಕು ರಾಜ್ಯ ಬಿಜೆಪಿಯ ಬಣಬಡಿದಾಟ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುತ್ತೆ ಅನ್ನುವ ಸುದ್ದಿ. ಸದ್ಯಕ್ಕೆ ಹಂಗ ಅನ್ನಿಸ್ತಾ ಇಲ್ಲ. ಈ ದಿನಾಂಕ ಮತ್ತೆ ಮುಂದೆ ಹೋಗುವ ಸಾಧ್ಯತೆ ಇದೆ. ಆದರೆ 20ನೇ ತಾರೀಕು ನಾಡಿದ್ದು ಯತ್ನಾಳ ಬಣ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡೋದು ಫಿಕ್ಸ್. ಇಷ್ಟು ದಿನ ಮೀಟಿಂಗ್ ಸೇರೋದಕ್ಕೆ ವಕ್ಫ್ ಹೋರಾಟದ ನೆಪ ಇತ್ತು, ವಕ್ಫ್ ವಿರುದ್ಧದ ಹೋರಾಟದ ನೆಪ ಇತ್ತು. ಈಗ
ಅಕ್ರಮ ನುಸುಳುಕೋರರ ವಿರುದ್ಧ ಹೋರಾಟ ಸಂಘಟಿಸುವುದಕ್ಕೆ ಸಭೆ ಮಾಡ್ತಾರಂತೆ. ವಕ್ಫ್ ವಿರುದ್ಧ ಈ ಬಣ ಸಂಘಟಿಸಿದ್ದ ಹೋರಾಟಕ್ಕೆ ದೆಹಲಿಯ ವರಿಷ್ಠರು ಶಭಾಷ್ ಅಂದಿದ್ದಾರೆ. ದೆಹಲಿಯ ವರಿಷ್ಠರಿಂದ ಮೆಚ್ಚುಗೆ ಸಿಕ್ಕಿದೆ ಇವರ ಹೋರಾಟಕ್ಕೆ. ಈಗ ಕರ್ನಾಟಕದಲ್ಲಿನ ಅಕ್ರಮ ನುಸುಳುಕೋರರ ವಿರುದ್ಧ ಹೋರಾಡ್ತಾರಂತೆ. ಈ ಸಭೆಯ ಬಗ್ಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಪ್ರತಿಕ್ರಿಯೆ ಏನು? ಪಕ್ಷ ಸಂಘಟನೆಗಾಗಿ ನಡೀತಾ ಇರೋ ಸಭೆ ಮಾಡಬೇಡಿ ಅಂತ ನಾನ್ಯಾಕೆ ಹೇಳಲಿ ಅಂತಾರೆ ವಿಜಯೇಂದ್ರ. ಯತ್ನಾಳ್ರು ಹಿರಿಯರಿದ್ದಾರೆ, ಪಕ್ಷ ಸಂಘಟನೆಗಾಗಿ ಸಭೆ ಮಾಡ್ತಿದ್ದಾರೆ, ಸಭೆ ಮಾಡಬೇಡಿ ಅಂತ ನಾನ್ಯಾಕೆ ಹೇಳಲಿ, ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಪಕ್ಷಕ್ಕೆ ಪೂರಕವಾಗಿ ಸಭೆ ಮಾಡ್ತಾರೆ ಅನ್ನುವ ಅಭಿಲಾಷೆ ನನ್ನದು. ವಿಜಯೇಂದ್ರರ ಪ್ರತಿಕ್ರಿಯೆ ಕೇಳಿಸ್ತೀವಿ. ಅವ್ರು ಹಿರಿಯರಿದ್ದಾರೆ, ಸಭೆ ಕರೆದು ಚರ್ಚೆ ಮಾಡಬೇಕು, ಪಕ್ಷ ಹೆಂಗ್ ಬಲಪಡಿಸಬೇಕು ಅಂತ ಹೇಳಿ ಚರ್ಚೆ ಮಾಡೋದಕ್ಕೆ ನೀವು ಯಾಕೆ ಬೇಡ ಅಂತ ಹೇಳ್ತೀರಿ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ. ಎಲ್ಲಾ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ, ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯೋನಿದ್ದೇನೆ. ಅದಕ್ಕೆ ಅವ್ರು ಹಿರಿಯರಿದ್ದಾರೆ, ಸಭೆ ಕರೆದು ಚರ್ಚೆ ಮಾಡಬೇಕು, ಪಕ್ಷ ಹೆಂಗ್ ಬಲಪಡಿಸಬೇಕು ಅಂತ ಹೇಳಿ ಚರ್ಚೆ ಮಾಡೋದಕ್ಕೆ ನೀವು ಯಾಕೆ ಬೇಡ ಅಂತ ಹೇಳ್ತೀರಿ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ. ಎಲ್ಲಾ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ, ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯೋನಿದ್ದೇನೆ. ಅದಕ್ಕೆ ಅವ್ರು ಹಿರಿಯರಿದ್ದಾರೆ, ಸಭೆ ಕರೆದು ಚರ್ಚೆ ಮಾಡಬೇಕು, ಪಕ್ಷ ಹೆಂಗ್ ಬಲಪಡಿಸಬೇಕು ಅಂತ ಹೇಳಿ ಚರ್ಚೆ ಮಾಡೋದಕ್ಕೆ ನೀವು ಯಾಕೆ ಬೇಡ ಅಂತ ಹೇಳ್ತೀರಿ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ. ಎಲ್ಲಾ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ, ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯೋನಿದ್ದೇನೆ. ಅದಕ್ಕೆ ಅವ್ರು ಹಿರಿಯರಿದ್ದಾರೆ. ನಮ್ಮ ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲ್ಲಿಗ್ ಪ್ರಶಾಂತ್ ನಾಥ್ ಕೂಡ. ರವಿ ಹತ್ರ ಮೊದಲಿಗೆ ಹೋಗ್ತಾ ಇದ್ದೀನಿ. ರವಿ, ಇದೇನಿದು ಸರ್ಪ್ರೈಸಿಂಗ್ ಆಗಿ ಉತ್ತರ ಕೊಟ್ಟಿದ್ದಾರೆ? ಯತ್ನಾಳ್ ಬಣದಿಂದ ಸುದ್ದಿಗಳು ಬರೋದು ಕಡಿಮೆ ಆಗಿದೆಯಾ, ಅಥವಾ ಮಾಧ್ಯಮಗಳಿಗಿಂತ ಮುಚ್ಚಿಟ್ಟು ಆಪರೇಷನ್ಗಳನ್ನು ಮಾಡ್ತಿದ್ದಾರೆ? ಏನು ಕತೆ? ನೋಟಿಸ್ ಬಂದ ಬಳಿಕ ಸ್ವಲ್ಪ ಮಾಧ್ಯಮದ ಜೊತೆ ಮಾತುಕತೆ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಅಜಿತ್. ಯಾಕೆಂದರೆ ನೋಟಿಸ್ ಬಂತು, 72 ಗಂಟೆಯ ಒಳಗಾಗಿ ಉತ್ತರವನ್ನು ಕೊಡಬೇಕು ಹೇಳುವಂಥ ಒಂದು ಸಂದೇಶವನ್ನು ಹೈಕಮಾಂಡ್ ನೀಡಿದ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿಯ ತನಕ ಯತ್ನಾಳ್ ಅವರು ಎಲ್ಲಿಯೂ ಕೂಡ ಮಾಧ್ಯಮಗಳಿಗೆ, ಟಿವಿ ಮಾಧ್ಯಮಗಳಿಗೆ ಬಂದು ಬೈಟ್ ಕೊಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಮೊನ್ನೆ ಪಾಲಿಕೆ ಚುನಾವಣೆ ಇತ್ತು ವಿಜಯಪುರದಲ್ಲಿ, ಅಲ್ಲಿಯೂ ಕೂಡ ಮಾತನಾಡಿಲ್ಲ ಅವರು. ಸೊ ಅಲ್ಲಿಂದ ಇಲ್ಲಿಯ ತನಕ ಅವರು ಯಾವುದೇ ರಿಯಾಕ್ಷನ್ಗಳನ್ನು ಕೊಡ್ತಾ ಇಲ್ಲ. ಆದರೆ ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ, ಅಥವಾ ಅವರ ಬಣದಿಂದನೇ ಬಂದಿರುವ ಮಾಹಿತಿಯ ಪ್ರಕಾರ ಅಂತಲೇ ಭಾವಿಸೋಣ, ಅವರು ಈಗಾಗಲೇ ಶನಿವಾರ ದಿನವೇ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರದ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಗಳನ್ನು ಪ್ರಮುಖವಾಗಿ ಹೈಲೈಟ್ ಮಾಡಬೇಕಾಗಿತ್ತು ಆ ಹೈಲೈಟ್ಗಳನ್ನು ಕೂಡ ಮಾಡಿದ್ದಾರೆ ಎನ್ನುವಂಥದ್ದು ಈಗ ಸಿಕ್ಕಿರುವಂಥ ಸುದ್ದಿ. ಅದರಲ್ಲಿ ಪ್ರಮುಖವಾಗಿ ಸ್ವಜನ ಪಕ್ಷಪಾತ ಇರಬಹುದು, ಕುಟುಂಬ ರಾಜಕಾರಣ ಇರಬಹುದು, ಹಾಗೆಯೇ ವಿಜಯೇಂದ್ರ ಅವರ ನಾಯಕತ್ವ ಮತ್ತು ಬಿಜೆಪಿ ವಿಪಕ್ಷವಾಗಿ ಹೋರಾಟ ಮಾಡುವಲ್ಲಿ ವಿಫಲ. ಇದು ಬಹುತೇಕ ಈ ಒಂದು ಉತ್ತರ ಯತ್ನಾಳ್ ಅವರ ಬಳಿ ಸದಾ ಸಿದ್ಧವಾಗಿಯೇ ಇರುತ್ತೆ ಅಜಿತ್. ಈ ಹಿಂದೆ ಕೂಡ ನೋಟಿಸ್ ಅನ್ನು ಕೊಟ್ಟ ಸಂದರ್ಭದಲ್ಲಿ ಅವರು ಇದೇ ರೀತಿಯ ಉತ್ತರವನ್ನು ಕೊಟ್ಟಿದ್ರು, ಈಗಲೂ ಕೂಡ ಇದೇ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡುವ ಸಂದರ್ಭದಲ್ಲಿ ಕೂಡ ಇದೇ 5 ವಿಚಾರಗಳ ಬಗ್ಗೆ ಅವರು ಯಾವಾಗಲೂ ಮಾತಾಡ್ತಾ ಇರ್ತಾರೆ. ಅಲ್ಲಲ್ಲಿ ವಿಜಯೇಂದ್ರ ಅವರ ಹೆಸರನ್ನು ಹೇಳಿ ನೇರವಾಗಿ ಬೈತಾರೆ. ಆದರೆ ಅವರ ಉದ್ದೇಶ ಮತ್ತು ನೀಡುವ ಹೇಳಿಕೆಯಲ್ಲಿ ಈ ಎಲ್ಲ ಪ್ರಮುಖ ಅಂಶಗಳು ಕೂಡ ಇದ್ದಿದ್ದನ್ನು ನಾವು ನೋಡಿದ್ದೇವೆ. 72 ಗಂಟೆಯ ಒಳಗಾಗಿ ನೀವು ಉತ್ತರವನ್ನು ಕೊಡಬೇಕು ಅಂತ ಹೇಳಿದಾಗ ಅವರನ್ನು ಟ್ವೀಟ್ ಮಾಡಿದ್ರು ಅಜಿತ್, ನೀವು ಕೂಡ ಗಮನಿಸಿದ್ರಿ. ಆ ಟ್ವೀಟಲ್ಲಿ ಅವರು ಮೆನ್ಷನ್ ಮಾಡಿದ್ರು, ಇಲ್ಲ ನಾನು ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ ಇದರನ್ನೇ ನಾನು ಉತ್ತರವನ್ನು ಕೊಡ್ತೇನೆ ಹೇಳುವಂಥದ್ದು. ಅದೇ ಪ್ರಕಾರವಾಗಿ ಈಗ ಉತ್ತರವನ್ನು ತಲುಪಿಸಿದ್ದಾರೆ ಹೇಳುವಂಥದ್ದು ಬಂದಂಥ ಮಾಹಿತಿ. ಆದರೆ ಅಜಿತ್, ಈಗ ಉತ್ತರವನ್ನೇನೋ ಕೊಟ್ಟಿದ್ದಾರೆ ಸರಿ, ಯತ್ನಾಳ್ ಅವರು 1 ವಾರಗಳಿಂದ ಮಾತನಾಡಿಲ್ಲ ಅನ್ನುವಂಥದ್ದು ಸರಿಯಾಗಿದೆ. ಆದರೆ ನನಗೆ ಈ ಉತ್ತರದ ಬಗ್ಗೆಯೇ ಕೆಲವು ಪ್ರಶ್ನೆಗಳಿದಾವೆ ರವಿ. ಹೈಕಮಾಂಡ್ ಅವ್ರಿಗೆ ಕೇಳಿದ್ದು ರಾಜ್ಯದಲ್ಲಿ ಪಕ್ಷ ಸಂಘಟನೆ ಹೇಗೆ ನಡೀತಾ ಇದೆ,
ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಚನಾತ್ಮಕವಾಗಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿದೆಯೋ ಮಾಡ್ತಿಲ್ವೋ, ಹೋರಾಟಗಳು ಚೆನ್ನಾಗಿ ಅದಲ್ಲ. ಹೈಕಮಾಂಡ್ ಅವರಿಗೆ ಪ್ರಶ್ನೆ ಕೇಳಿದ್ದು, ಶಿಸ್ತು ಸಮಿತಿ ಅವರಿಗೆ ಪ್ರಶ್ನೆ ಕೇಳಿದ್ದು, ಪದೇ ಪದೇ ಎಚ್ಚರಿಕೆ ಕೊಟ್ಟಾಗಿಯೂ ಕೂಡ ನೀವು ಪಕ್ಷಕ್ಕೆ ಮುಜುಗರವಾಗುವಂತೆ ಮಾಧ್ಯಮಗಳ ಮುಂದೆ ಯಾಕೆ ಮಾತಾಡ್ತಿದ್ದೀರಿ ಅಂತ. ಅದಕ್ಕೇನಾದ್ರು ಉತ್ತರ ಇದೆಯಾ ಯತ್ನಾಳ್ರ ಹತ್ರ? ಅಲ್ಲ, ಯಾಕೆ ಮಾತಾಡ್ತಿದ್ದೀನಿ ಹೇಳೋದಕ್ಕೆ ಅವ್ರ ಉತ್ತರವೇ, ಯತ್ನಾಳ್ ಅವ್ರ ಉತ್ತರವೇ ಇದು ಅಜಿತ್. ನಾನು ಮಾಧ್ಯಮ ಮುಂದೆ ಹೋಗೋದ ಕಾರಣ ಏನು ಹೇಳೋದಕ್ಕೆ ಅವ್ರ ಉತ್ತರವೇ ಈ 7 ಅಂಶಗಳು. ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ, ಇದೇ ಅವ್ರ ಉತ್ತರ ಆಗಿದೆ. ನಾನು ಅದಕ್ಕೆ ಹೇಳಿದೆ ಅವ್ರ ಉತ್ತರ ಯಾವಾಗಲೂ ಕೂಡ ಸಿದ್ಧವಾಗೇ ಇರುತ್ತೆ ಅಂತ. ಈಗ ಹೈಕಮಾಂಡ್ ಕೇಳಿದ್ದು ನೀವು ಮಾಧ್ಯಮಕ್ಕೆ ಹೋಗಬೇಡಿ, ಯಡಿಯೂರಪ್ಪನವ್ರ ವಿರುದ್ಧನೋ ಅಥವಾ ವಿಜೇಂದ್ರ ವಿರುದ್ಧನೋ ನೇರವಾಗಿಯೋ ಪರೋಕ್ಷವಾಗಿ ಮಾತನಾಡಬೇಡಿ ಹೇಳುವಂಥದ್ದು ಹೈಕಮಾಂಡ್ ಕೊಟ್ಟಿರುವಂಥ ಸೂಚನೆ, ಮತ್ತು ಆ ರೀತಿಯ ನಿಮ್ಮ ಮಾತಿಗೆ ನೀವು ಉತ್ತರವನ್ನು ಕೊಡಿ ಹೇಳುವಂಥ ಒಂದು ಮಾತನ್ನು ಹೇಳಿತ್ತು. ಆದರೆ ಯತ್ನಾಳ್ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಕಳೆದ 5-6 ತಿಂಗಳುಗಳಿಂದ ಹೇಳುವುದಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಹೈಕಮಾಂಡ್ ಸುಮ್ಮನೆ ಇರುತ್ತಾ? ಒಂದು ವೇಳೆ ಅಜಿತ್ ಈಗ ಯತ್ನಾಳ್ ಅವ್ರ ಮೇಲೆ ಕ್ರಮ ಆಗಲಿಲ್ಲ ಅಂದರೆ ಯತ್ನಾಳ್ ಅವರು ಕೊಟ್ಟ ಉತ್ತರಕ್ಕೆ ಹೈಕಮಾಂಡ್ ತೃಪ್ತಿ ಆಗಿದೆ ಅನ್ನೋದು ಅರ್ಥವೋ, ಅಥವಾ ಯತ್ನಾಳ್ ಅವರು ಕೊಟ್ಟಿರೋಂಥ ಉತ್ತರಕ್ಕೆ ಕೇವಲ ಯತ್ನಾಳ್ ಮಾತಾಡ್ತಾ ಇದ್ದಾರೆ, ಹೈಕಮಾಂಡ್ ಸುಮ್ಮನೆ ಕುಳಿತಿದೆ, ಏನೂ ಕ್ರಮ ಕೈಗೊಳ್ತಿಲ್ಲ ಹೇಳೋದನ್ನು ಹೈಕಮಾಂಡ್ ತನ್ನ ಮೇಲೆ ಬಂದಿರೋ ಆರೋಪವನ್ನು ಸರಿಪಡ್ಕೊಳ್ಳೋದಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕಂದರೆ 2ನೇ ನೋಟಿಸ್ ಇದು. ಈಗ ಏನು ಮಾಡ್ತಾರೆ, ಯಾಕೆಂದರೆ ಈ ಹಿಂದೆ ನೋಟಿಸನ್ನು ಕೊಟ್ಟ ಸಂದರ್ಭದಲ್ಲಿ ಅವ್ರ ಪರವಾಗಿ BJP ಹಿರಿಯ ನಾಯಕರುಗಳು, ತಟಸ್ಥ ಬಡ ಅಂತ ಏನು ಹೆಸರಿಟ್ಟಿದ್ದೇವೆ, ಅವರೆಲ್ಲರೂ ಕೂಡ ಹೋಗಿ ಅವ್ರ ಪರವಾಗಿ ಮಾತನಾಡಿದರು. ಈಗ ಮೊನ್ನೆಯೂ ಕೂಡ ಅಜಿತ್, ನಾವು ಕೆಲವು BJPಯ ಪ್ರಮುಖ ನಾಯಕರುಗಳು, ಸಂಘದ ಹಿನ್ನೆಲೆಯಲ್ಲಿರುವಂಥವರು ಕೂಡ, ಕೆಲವರಂತೂ ನೇರವಾಗಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕರೆಯನ್ನು ಮಾಡಿ, ಇಲ್ಲ ಯತ್ನಾಳ್ ಅವರು ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು, ಅವರನ್ನು ಕರೆದು ಕೂರಿಸಿ ಮಾತನಾಡಿ, ಈಗ ನೀವು ನೇರ ಅವ್ರನ್ನ ಏಕಾಏಕಿ ಪಕ್ಷದಿಂದ ಉಚ್ಚಾಟನೆ ಮಾಡಿದಾಗ ಸಂಘಟನೆ ಮೇಲೆ ಹೊಡ್ತಾ ಬೀಳ್ತವೆ. ಕಳೆದ 4 ವರ್ಷಗಳ ಹಿಂದೆ ನೀವು ಈ ಒಂದು ಅವರ ಮೇಲೆ ನೇರವಾಗಿ ಕ್ರಮವನ್ನು ಕೈಗೊಂಡಿದ್ದಿದ್ರೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನೀವು ಅವ್ರ ಮೇಲೆ ಕ್ರಮವನ್ನು ಕೈಗೊಂಡಿದ್ದಿದ್ರೆ, ಒಂದು ಹಂತದಲ್ಲಿ ಮ್ಯಾನೇಜ್ ಮಾಡೋಕ್ಕೆ ಸ್ವತಃ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿ ಇರ್ತಾ ಇದ್ರು. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ. ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಇದ್ದಾರೆ ಸರಿ, ಆದರೆ ಸಮಾಜದಲ್ಲಿ ಎಲ್ಲವನ್ನು ಸರಿದೂಗಿಸ್ಕೊಂಡು ಹೋಗುವಂಥ ಒಂದು ದೊಡ್ಡ ಲೀಡರ್ಶಿಪ್ ಯಡಿಯೂರಪ್ಪ ಅವರ ಹತ್ರ ಇತ್ತು. ಅದರ ಪರಿಸ್ಥಿತಿ BJPಯ ಸದ್ಯದಲ್ಲಿ ಇಲ್ಲ ಎನ್ನುವ ಕಾರಣಕ್ಕಾಗಿ ಯತ್ನಾಳ್ ಅವ್ರನ್ನ ಕರೆದು ಮಾತನಾಡಿ ಅವ್ರ ಮೇಲೆ ಏಕಾಏಕಿ ಕ್ರಮ ಬೇಡ ಎನ್ನುವಂಥದ್ದನ್ನು ಆ ಸಂಘಟನೆಯ ಪ್ರಮುಖರಿಗೂ ತಿಳಿಸಿದ್ದಾರೆ. ಜೊತೆಗೆ BJP ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಕರೆಯನ್ನು ಮಾಡಿ ಹೇಳಿದ್ದಾರೆ ಎನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಹಾಗಾಗಿ ಅಜಿತ್, ಈಗ ಹೈಕಮಾಂಡ್ ಏನು ಮಾಡುತ್ತೆ, ಈಗ ನೋಟಿಸ್ ಕೊಟ್ಟ ಬಳಿಕ ಅಜಿತ್ 20ನೇ ತಾರೀಕು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಯಾವ ಹೋರಾಟವನ್ನು ಮಾಡಬೇಕು ಅನ್ನೋದು ಬೇರೆ ಬೇರೆ ಕಾರಣ ಇರಬಹುದು. ಅವರು ಈಗ ವಕ್ಫ್ ಹೋರಾಟವನ್ನು ಮಾಡಿದ್ರು, ಈಗ ಒಳನುಸುಳುಕೋರರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ. ಆದರೆ ಅಜಿತ್ ಅವ್ರ ಉದ್ದೇಶ ಸಿಂಪಲ್. ಅವರಿಗೆ ವಿಜೇಂದ್ರ ವಿರುದ್ಧ ನಾವು ಒಟ್ಟಿಗೆ ಹೋಗಬೇಕು, ವಿಜೇಂದ್ರ ವಿರುದ್ಧ ನಾವು ಕೆಲಸವನ್ನು ಮಾಡಬೇಕು, ಅವ್ರ ನಾಯಕತ್ವ ಒಪ್ಪಲ್ಲ ಹೇಳುವಂಥದ್ದೇ ಅವರ ಸಭೆಯ ಉದ್ದೇಶ ಅಷ್ಟೇ, ಅವರ ಆನ್ಲೈನ್ ಅಜೆಂಡಾ. ಹೀಗಿರುವಾಗ ಹೈಕಮಾಂಡ್ ಈಗ ಏನು ಮಾಡುತ್ತೆ, ಅದರಲ್ಲೂ ಪ್ರಮುಖವಾಗಿ ಅಜಿತ್, ರಾಜ್ಯಾಧ್ಯಕ್ಷರ ಆಯ್ಕೆ ಆಗೇ ಬಿಡುತ್ತೆ, 20ನೇ ತಾರೀಕಿನೊಳಗಡೆ ಆಗತ್ತೆ ಅಂತ ಮಾತನ್ನು ಸ್ವತಃ ವಿಜೇಂದ್ರ ಅವರು ಹೇಳಿದರು. ಕೇಂದ್ರ ನಾಯಕರುಗಳು ಬರ್ತಾರೆ, ಶಾಸಕರ ಅಭಿಪ್ರಾಯವನ್ನು ಪಡಿತಾರೆ ಅಂತ. ಆದರೆ ಇಲ್ಲಿಯ ತನಕ ಆ ರೀತಿ ಯಾವುದೇ ಮಾಹಿತಿಗಳಿಲ್ಲ. ಮತ್ತು BJPಯಲ್ಲಿ ಇನ್ನುಳಿದಿರುವಂಥ 15 ಜಿಲ್ಲೆಯ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ಕೂಡ ಆದಷ್ಟು ಬೇಗ ಮಾಡಿ ಮುಗಿಸಿ ಅಂತ ಹೈಕಮಾಂಡ್ ಸೂಚನೆಯನ್ನು ನೋಡ್ತಾ ಹೋದಾಗ ಹೈಕಮಾಂಡ್ ಕೂಡ ಅಜಿತ್, ಹಾಗಾಗಿ ಈ ಎಲ್ಲ ಪ್ರಮುಖ ವಿಚಾರಗಳು ಇರೋದ್ರಿಂದ ಹೈಕಮಾಂಡ್ ಈಗ ಕಾದು ನೋಡುವ ಏನಾದರೂ ತಂತ್ರಕ್ಕೆ ಮುಂದಾಗ್ತಾ ಇದೆಯಾ, ಒಂದು ವೇಳೆ ಇಬ್ಬರನ್ನು ಕರೆಸಿ ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡೋದು, ಅಥವಾ ಯತ್ನಾಳ್ ಅವರಿಗೆ ಬೇರೆ ಏನಾದರೂ ಹುದ್ದೆಯನ್ನು ಕೊಡುವಂಥದ್ದು, ಈ ರೀತಿಯ ಯೋಚನೆ ಏನಾದರೂ ಹೈಕಮಾಂಡ್ ಮಾಡಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಯತ್ನಾಳ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ, 72 ಗಂಟೆ ಒಳಗಡೆ ಉತ್ತರವನ್ನು ಕೊಡಬೇಕಾಗಿತ್ತು. ಅವರ ಸಿದ್ಧ ಉತ್ತರ ಹೈಕಮಾಂಡ್ ತಲುಪಿದೆ. ಇದ್ರ ಮಧ್ಯೆ ಹೈಕಮಾಂಡ್ ತೀರ್ಮಾನ ಎನ್ನುವಂಥದ್ದಷ್ಟೇ ಈಗಿರುವಂಥ ಕ್ವಶನ್ ಅಜಿತ್. ಎಸ್, ಪ್ರಶಾಂತ್ ಇದ್ದಾರೆ ನಮ್ಮ ಜೊತೆಗೆ. ಪ್ರಶಾಂತ್, ಒಂದು 100 ಜನ BJP ನಾಯಕರುಗಳನ್ನು ಮಾತಾಡ್ಸಿರಿ, 70 ಜನ ಹೇಳ್ತಾರೆ ನಾವು ಆ್ಯಸ್ ಎನ್ ಅಪೋಸಿಷನ್ ನಾವೇನು ಭಾಳ ಎಫೆಕ್ಟಿವ್ ಆಗಿ ಕೆಲಸ ಮಾಡೋಕ್ಕಾಗಿಲ್ಲ ಅಂತ. ಅದನ್ನು ಯತ್ನಾಳ್ರೆ ಹೇಳ್ಬೇಕಾ? ಶಿಸ್ತು ಸಮಿತಿ ನೋಟಿಸ್ನ ಉದ್ದೇಶ ಏನಿತ್ತು? ನೀವು ಯಾಕೆ ಹಿಂಗೆ ಪಕ್ಷಕ್ಕೆ ಮುಜುಗರವಾಗುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ಅಂತ. ಯತ್ನಾಳ್ರ ವಿರುದ್ಧ ಕ್ರಮಕ್ಕೆ ಒಂದು ವೇದಿಕೆ ಸಿದ್ಧವಾಗ್ತಿದೆ ಅನ್ನೋ ವಾತಾವರಣ ಇತ್ತು. ಈಗಲೂ ಆ ವಾತಾವರಣ ಇದೆಯಾ ಅಜಿತ್? ನೋಡಿ, ಯಾವಾಗ ಯತ್ನಾಳ್ ಪದೇ ಪದೇ ಹೇಳಿಕೆಗಳನ್ನು ಕೊಡಲಿಕ್ಕೆ ಆರಂಭಿಸಿದ್ರು, ರಾಜ್ಯಾಧ್ಯಕ್ಷರ ಚುನಾವಣೆಯನ್ನು ಮಾಡಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಆರಂಭಿಸಿದ್ರು, ಆಗ ಹೈಕಮಾಂಡ್ ಒಂದು ನೋಟಿಸನ್ನು ಯತ್ನಾಳ್ರಿಗೆ ಕೊಟ್ಟಿದೆ. ಎಸ್, ಈಗ ಅವತ್ತು ನಾವು ಹೈಕಮಾಂಡ್ನ ಕೆಲ ನಾಯಕರನ್ನು, ಕೆಲ ಫೀಲರ್ಸ್ಗಳನ್ನು ಕೇಳಿದಾಗ, ಇಲ್ಲ ನಾವು ಬಹಳ ಕಠಿಣ ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಮೂಡ್ನಲ್ಲಿ ಹೈಕಮಾಂಡ್ ಇದೆ ಅಂತಕ್ಕಂಥ ಮಾಹಿತಿ ಬಂದಿತ್ತು. ಅದಾದಮೇಲೆ ಯತ್ನಾಳ್ರು ಸುಮ್ಮನಾಗಿದ್ದಾರೆ. ಯತ್ನಾಳ್ರು ಬಹಿರಂಗವಾಗಿ ಏನೂ ಮಾತಾಡ್ತಾ ಇಲ್ಲ. ಒಂದು ಪತ್ರವನ್ನು ಅವರು ಹೈಕಮಾಂಡ್ಗೆ ಕಳಿಸಿದ್ದಾರೆ. ಇಲ್ಲ ಅಂದರೆ ಅವರೇನು ಶಿಸ್ತು ಸಮಿತಿಯ ಅಧ್ಯಕ್ಷರಿದ್ದಾರೆ, ಅವ್ರಿಗೊಂದು ಪತ್ರವನ್ನು ಪಾಠಕ್ ಅವರಿಗೆ ಯತ್ನಾಳ್ರು ಬರೆದಿದ್ದಾರೆ. ಅದರಲ್ಲಿ ಮೊದಲನೇ ಪತ್ರದಲ್ಲಿ ಏನು ಹೇಳಿದ್ರು ಬಹುತೇಕ ಹೆಚ್ಚು ಕಡಿಮೆ ಅದೇ ಅಂಶಗಳು ರಿಪೀಟ್ ಆಗಿವೆ. ಏನಂತಂದರೆ, ಇಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ಇಫೆಕ್ಟಿವ್ ಆಗಿರ್ತಕ್ಕಂಥ ಅಪೋಸಿಷನ್ ಇಲ್ಲ,
ಯಡಿಯೂರಪ್ಪನವರ ನಂತರ ಯಡಿಯೂರಪ್ಪನವ್ರಿಗಿರ್ತಕ್ಕಂಥ ಏನೊಂದು ಜನಪ್ರಿಯತೆ ಇತ್ತು ಅದು ವಿಜಯೇಂದ್ರರಿಗೆ ಇಲ್ಲ. ಮತ್ತು ಬಹುಪಾಲು ಶಾಸಕರಿಗೆ ಮತ್ತು ಸಂಘದ ಹಿನ್ನೆಲೆಯಿಂದ ಬಂದಿರತಕ್ಕಂಥವರಿಗೆ ವಿಜಯೇಂದ್ರರ ನಾಯಕತ್ವದ ಬಗ್ಗೆ ಒಪ್ಪಿಗೆ ಇಲ್ಲ. ಈ ಎಲ್ಲ ಅಂಶಗಳನ್ನು ಯತ್ನಾಳ್ ತಮ್ಮ 2ನೇ ಪತ್ರದಲ್ಲೂ ಕೂಡ ಪ್ರಸ್ತಾಪಿಸಿದ್ದಾರೆ. ಬಟ್ ಕ್ರಕ್ಸ್ ಏನು, ಇಡೀ ಪ್ರಕರಣದ ಕ್ರಕ್ಸ್ ಏನು ಅಂತ ನೋಡಿದಾಗ ಅದು ಯತ್ನಾಳ್ರು ಹೊರಗಡೆ ಬಂದು ಪದೇ ಪದೇ ನೀಡ್ತಿರ್ತಕ್ಕಂಥ ಹೇಳಿಕೆಗಳು. ಪರ್ಸೆ ಯತ್ನಾಳ್ರ ಏನು ಮಾತಾಡ್ತಿದ್ದಾರೆ ಅದರ ಬಗ್ಗೆ ಬಹಳ BJPಯಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತ ನನಗನ್ಸಲ್ಲ. ಓಕೆ, ಅದು ತಟಸ್ಥ ಬಣದ ಅಭಿಪ್ರಾಯವೂ ಕೂಡ ಇದೆ. ವಿಜೇಂದ್ರರ ಬಗ್ಗೆ ಅವ್ರಿಗೂ ಕೂಡ ಆಕ್ರೋಶ ಇದೆ, ಅನೇಕ ಜನರಿಗೆ ವಿಜೇಂದ್ರ ಬಗ್ಗೆ ಆಕ್ರೋಶ ಇದೆ. ಆದರೆ ಹೈಕಮಾಂಡ್ಗೆ ಇರ್ತಕ್ಕಂಥ ಚಿಂತೆ ಪದೇ ಪದೇ ಬಂದು ನೀವು ಬಹಿರಂಗವಾಗಿ ಈ ರೀತಿ ಮಾತಾಡ್ತಾ ಹೋಗ್ಬಿಟ್ರೆ ಕಂಟ್ರೋಲ್ ಮಾಡೋದು ಹೇಗೆ? ನಾವು ಇದನ್ನು ಅಂದರೆ ನಾಳೆ ಇದಕ್ಕೇನಾದರೂ ಒಂದು ಕಾಯಕಲ್ಪ ಕೊಡಬೇಕಂತಾದರೂ ಕೂಡ ದಿನವೂ ಬೆಳಿಗ್ಗೆ ಬಂದು ಜಗಳ ಆಡ್ತಾ ಕೂತ್ರೆ ಮಾಧ್ಯಮಗಳಲ್ಲಿ ಚರ್ಚೆ ಆದರೆ ನಾವು ಮುಂದೆ ಹೋಗೋದು ಹೇಗೆ ಅಂತಕ್ಕಂಥದ್ದು ಹೈಕಮಾಂಡ್ಗೆ ಇರ್ತಕ್ಕಂಥ ಚಿಂತೆ. ಹೀಗಾಗಿ ವಯಾ ಮೀಡಿಯಾ RSSನ ಸಹಸರ ಕಾರ್ಯವಾಹ ಮುಕುಂದ್ ಅವರ ಜೊತೆಗೆ ಯತ್ನಾಳ್ರು ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಓಕೆ ಓಕೆ RSSನ ಸರಸಹ ಕಾರ್ಯವಾಹ ಮುಕುಂದ್ ಅವರು ಕರ್ನಾಟಕದ ಒಂದು ರೀತಿಯಲ್ಲಿ RSS ಮತ್ತು BJPಯ ನಡುವೆ ಸಮನ್ವಯದ ಕೆಲಸವನ್ನು ಹಿಂದೆ ಕೂಡ ಮಾಡಿದ್ದಾರೆ. ನಾವು ಸಂಪುಟ ಪುನಾರಚನೆ ಸಂದರ್ಭದಲ್ಲೂ ನೋಡ್ತಾ ಇದ್ವಿ. ನಂತರ ಈ ಒಂದು ಟಿಕೆಟ್ ಹಂಚಿಕೆ ಸಂಬಂಧ ನೋಡ್ತಾ ಇದ್ವಿ. ಮೊನ್ನೆ ಸದಾಶಿವನಗರದ ರಾಷ್ಟ್ರೋತ್ಥಾನದಲ್ಲಿ ಏನು ಸಭೆ ನಡೆಯಿತು ಅದರಲ್ಲೂ ಕೂಡ ಮುಕುಂದ್ರು ಬಂದಿದ್ದರು ಅನ್ನುವ ಕಾರಣಕ್ಕೋಸ್ಕರ ಆ ಒಂದು ಸಭೆ ನಡೆದಿತ್ತು. ಈಗ ಬರ್ತಾ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ಮುಕುಂದ್ ಅವರ ಜೊತೆಗೆ ಯತ್ನಾಳ್ರು ಸತತವಾಗಿ ಸಂಪರ್ಕದಲ್ಲಿದ್ದಾರೆ. ಮುಕುಂದ್ ಅವರು ಕೂಡ ಯತ್ನಾಳ್ರಿಗೆ ಹೇಳಿದ್ದೇನು ಅಂತಂದರೆ, ಇಲ್ಲ ನೀವು ಮಾತಾಡೋದನ್ನು ಮೊದಲು ಕಡಿಮೆ ಮಾಡಿ ಬಂದ್ ಮಾಡಿ, ಆಗ ನಾವೇನಾದರೂ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಬಹುದು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಯತ್ನಾಳ್ರು ಎಷ್ಟು ದಿನ ಈ ಲಂಘನವನ್ನು ಪಾಲಿಸ್ತಾರೆ ಅಂತಕ್ಕಂಥದ್ದು ಕೂಡ ಪ್ರಶ್ನಾರ್ಥಕ. ಆ ಕಾರಣದಿಂದ ಹೈಕಮಾಂಡ್ ಏನೊಂದು ಹೋದ ವಾರ ನಾವು ಮಾತನಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ತೀವ್ರತೆಯಿಂದ ಮಾತಾಡ್ತಾ ಇದ್ರು, ಇಲ್ಲ ಹೈಕಮಾಂಡ್ ಡಿಸೈಡೆಡ್ ಟು ಟೇಕ್ ಆ್ಯಕ್ಷನ್ ಅಂತಕ್ಕಂಥದ್ದು. ಅದು ಈ ಒಂದು ಮುಕುಂದ್ ಅವರ ಜೊತೆಗಿನ ಯತ್ನಾಳ್ರ ಮಾತುಕತೆಯ ನಂತರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತಾ? ವಿ ಡೋಂಟ್ ನೋ. ಯಾಕಂದರೆ ಹೈಕಮಾಂಡ್ ಇದರ ಬಗ್ಗೆ ಈ ಒಂದು ನೋಡಿ, ಯಾವುದೇ ಹೈಕಮಾಂಡ್ ನೀವೇನು ಪತ್ರ ಬರಿತೀರಿ, ಏನು ಉತ್ತರ ನೋಡ್ಕೋತೀರಿ, ಅದೇನು ಸರ್ಕಾರಿ ಫೈಲ್ಗಳ ಮೂಮೆಂಟ್ ಅಲ್ಲ. ನೀವೇನು ಪತ್ರ ಬರೀತೀರಿ ಅದನ್ನು ನೋಡಿಕೊಂಡು ನಾವು ಕ್ರಮ ತೆಗೆದುಕೊಳ್ತೀವೋ ಬಿಡ್ತೀವೋ ಅಂತಕ್ಕಂಥದ್ದು. ನೀವೇನು ವಿಷಯ ಹೇಳ್ತಿದ್ದೀರಿ ಅದು ಹೈಕಮಾಂಡ್ಗೂ ಕೂಡ ನಿಶ್ಚಿತವಾಗಿ ಗೊತ್ತಿರುತ್ತೆ. ಪ್ರಶ್ನೆ ಇರೋದಿಷ್ಟೇ, ಪದೇ ಪದೇ ನೀಡ್ತಕ್ಕಂಥ ಹೇಳಿಕೆಗಳನ್ನು ಕಂಟ್ರೋಲ್ ಮಾಡ್ತೀರಾ ಅಥವಾ ಮಾಡಲ್ವಾ? ಈ ಎರಡೇ ಪ್ರಶ್ನೆಗಳು ಹೈಕಮಾಂಡ್ ಮುಂದೆ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು. ಹೀಗಾಗಿ ವಯಾ ಮೀಡಿಯಾ ಹೈಕಮಾಂಡ್ ಕೂಡ ಏನೋ ಪ್ರಯತ್ನ ಮಾಡ್ತಿದೆಯಾ, ಅಥವಾ ಯತ್ನಾಳ್ರ ಪರವಾಗಿ ಏನೊಂದು ಸಿಂಪತಿ ಕರ್ನಾಟಕದ ಅನೇಕ BJP ನಾಯಕರಿಗಿದೆ, ಅವರು ಹೈಕಮಾಂಡ್ಗೆ ಇಲ್ಲ ಸಂಘದ ಮೂಲಕ ಒಂದು ಕೊನೆಯ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು. ಯಾಕಂದರೆ ಯತ್ನಾಳ್ರಿಗೆ ಅಂದರೆ ಅದರ ಒಂದು ಸೂಕ್ಷ್ಮತೆ ನಿಮ್ಗೆ ಹೇಳ್ತೀನಿ. ಯತ್ನಾಳ್ರಿಗೆ ಈ RSSನಲ್ಲಿ 2 ಪ್ರಾಂತಗಳಿವೆ ಕರ್ನಾಟಕದಲ್ಲಿ. ಒಂದು ದಕ್ಷಿಣ ಪ್ರಾಂತ ಇದೆ, ಒಂದು ಉತ್ತರ ಪ್ರಾಂತ ಇದೆ. ಉತ್ತರ ಪ್ರಾಂತದ RSS ನಾಯಕರ ಜೊತೆ ಯತ್ನಾಳ್ಗೆ ಆ ಫ್ರೆಂಡ್ಶಿಪ್ ಮೊದಲಿಂದಲೂ ಇಲ್ಲ. ಓಕೆ, ಅದು 2000ನೇ ಇಸ್ವಿಯಲ್ಲೇ NDA ಅಧಿಕಾರದಲ್ಲಿದ್ದಾಗಲೇ ಆ ಒಂದು ಫ್ರೆಂಡ್ಶಿಪ್ ಕಟ್ಟಾಗಿ ಹೋಗಿತ್ತು. ಓಕೆ, ಅನಂತಕುಮಾರ್ ಹೆಗಡೆಗೆ ಹೇಗಾಗಿತ್ತು ಅದೇ ರೀತಿ ಯತ್ನಾಳ್ರಿಗೂ ಆಗಿತ್ತು. ಹೀಗಾಗಿ ದಕ್ಷಿಣ ಅಂದರೆ ಮುಕುಂದ್ ಬೆಂಗಳೂರಿನವರು ಅವರ ಮೂಲಕ ಯತ್ನಾಳ್ರನ್ನು ಮಾತನಾಡಿಸ್ತಕ್ಕಂಥ ಒಂದು ಪ್ರಯತ್ನವೂ ಕೂಡ ನಡೀತಾ ಇದೆ. ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ದಟ್ ಡಿಪೆಂಡ್ಸ್. ನನಗನ್ಸುತ್ತೆ ಅಜಿತ್, ಇದನ್ನು ಅಂದರೆ ಬೀಟಿಂಗ್ ಅರೌಂಡ್ ದ ಬುಷ್ಗಿಂತ ಹೈಕಮಾಂಡ್ಗೆ ಬೇಕಾಗಿರೋದು, ಸಂಘಕ್ಕೆ ಬೇಕಾಗಿರೋದು, ಕರ್ನಾಟಕದ ನಾಯಕರಿಗೆ ಬೇಕಾಗಿರೋದೇನು ಅಂತಂದರೆ ಯತ್ನಾಳ್ರು ನಾಳೆ ಬೆಳಿಗ್ಗೆಯಿಂದ ಪದೇ ಪದೇ ಈ ಹೇಳಿಕೆಗಳನ್ನು ಕೊಡ್ತಾರಾ ಕೊಡಲ್ವಾ ಅನ್ನೋದು. ಉಳಿದಂತೆ ಯತ್ನಾಳ್ರ ಜನಪ್ರಿಯತೆ ಬಗ್ಗೆ, ಯತ್ನಾಳ್ರ ಹಿಂದುತ್ವದ ನಾಯಕತ್ವದ ಬಗ್ಗೆ, ಯತ್ನಾಳ್ರು ಹೋದಲ್ಲೆಲ್ಲ ಜನ ಸೇರುವ ಬಗ್ಗೆ, ಅದರ ಬಗ್ಗೆ ಆಂಬಿಗ್ವಿಟಿ ಯಾರಿಗೂ ಇದೆ ಪಾರ್ಟಿಯಲ್ಲಿ ಹೈಕಮಾಂಡ್ನಲ್ಲಿ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಪದೇ ಪದೇ ಮಾತಾಡೋದನ್ನು ಬಂದ್ ಮಾಡಿದರೆ ನನಗನ್ಸುತ್ತೆ ಎಕ್ಸ್ಟ್ರೀಮ್ ಆ್ಯಕ್ಷನ್ ಆಗಲ್ಲ. ಪದೇ ಪದೇ ಮಾತಾಡೋದನ್ನು ಕಂಟಿನ್ಯೂ ಮಾಡಿದರೆ ಹೈಕಮಾಂಡ್ಗೂ ಕೂಡ ಬೇರೆ ಆ್ಯಕ್ಷನ್ ತೆಗೆದುಕೊಳ್ಳದೆ ದಾರಿ ಉಳಿಯಲ್ಲ ಅನ್ನೋದು ನನಗನ್ಸುತ್ತೆ. ಅಷ್ಟು ಆ ಕಾರಣದಿಂದ RSSನ ವಯಾ ಮೀಡಿಯಾ ಒಂದು ಪ್ರಯತ್ನ ಕೊನೆಯ ಹಂತದಲ್ಲಿ ನಡೀತಾ ಇದೆ ಅನ್ನೋದು ಮಾಹಿತಿ. ಬಟ್ ಎಸ್, ಆದರೆ ಯತ್ನಾಳ್ರ ಮಾತು ನಿಲ್ಲಿಸೋದು ಉಳಿದವ್ರ ಕೈಲಿ ಒತ್ತಟ್ಟು ಇಲ್ಲ, ಬಹುಶಃ ಯತ್ನಾಳ್ರ ಕೈಯಲ್ಲೇ ಇಲ್ಲ ಅದು ಅನ್ಸುತ್ತೆ. ನಾಟ್ ಅಂಡರ್ ಹೀಸ್ ಕಂಟ್ರೋಲ್ ಆಲ್ಸೋ. ಮೊದಲನೆಯ ನೋಟಿಸ್ಗೆ ಉತ್ತರ ಕೊಟ್ಟು ಹೊರಗೆ ಬಂದ ಮೇಲೆ ನಾನಿನ್ನು ಮಾತಾಡೋದಿಲ್ಲ, ನಾನು ಸೈಲೆಂಟ್ ಆಗ್ತೀನಿ ಇತ್ಯಾದಿ ಇತ್ಯಾದಿ ಹೇಳಿದ್ರು. ಸ್ವಲ್ಪ ದಿನ ಅಷ್ಟೇ ಹಂಗಿರೋದಕ್ಕೆ ಅವ್ರು ನನಗೊಂದ್ಸಲ ಪಾರ್ಲಿಮೆಂಟಲ್ಲಿ ಸಿಕ್ಕಿದ್ರು, ಭಾಳ ಹಿಂದೆ ನಿಮ್ಗೆ ಹೇಳ್ತೀನಿ. ಅವರು BJPಗೆ ಬಂದರು. ಈ MLC ಇಲೆಕ್ಷನ್ನಲ್ಲಿ ಗೆದ್ದು ಅದಾದಮೇಲೆ BJPಗೆ ಬಂದರು.
ಪಾರ್ಲಿಮೆಂಟ್ನ ರಿಸೆಪ್ಷನ್ ಗೇಟಿಂದ ಗೇಟ್ ನಂಬರ್ 4 ಮೂಲಕ ನಾವು ಪಾರ್ಲಿಮೆಂಟ್ಗೆ ಹೋದ್ವಿ. ಅವರೇನು ಪಾರ್ಲಿಮೆಂಟ್ ಸದಸ್ಯರಾಗಿರಲಿಲ್ಲ, ಭೇಟಿಯಾಗ್ಲಿಕ್ಕೆ ಬಂದಿದ್ರು. ಸುಮಾರು 1 ಗಂಟೆಗಳ ಕಾಲ ನಾನು ಯತ್ನಾಳರು ಮಾತಾಡ್ತಾ ಹೋದ್ವಿ. ಅವರು ಭಾಳ ನೋಡಿ, ಯತ್ನಾಳರು ಅಂದರೆ ಮುಕ್ತ ಮನಸ್ಸಿನಿಂದ ಮಾತಾಡ್ತಾರೆ. ಯತ್ನಾಳರು ಈ ಮುಗುಮ್ ರಾಜಕಾರಣಿ ಅಲ್ಲ, ಅವರು ತುಂಬ ಹಾರ್ಡ್ಲಿ ಮಾತಾಡ್ತಾರೆ. ಅವರು ನನಗೆ ಹೇಳಿದರು, ನೋಡಿ ನಾನು ಮಾತಾಡೋದನ್ನು ಕಮ್ಮಿ ಮಾಡಬೇಕು ಅಂತ ನನಗೆ ಅನಂತಕುಮಾರ್ ಅವರು ಹೇಳ್ತಿರ್ತಾರೆ, ಬೇರೆ ಬೇರೆ ಪಾರ್ಟಿಯವ್ರು ಹೇಳ್ತಿರ್ತಾರೆ, ಮಾತಾಡೋದನ್ನು ಕಮ್ಮಿ ಮಾಡ್ಬೇಕ್ರಿ, ಆದ್ರೆ ಆಗಲ್ರಿ ನನ್ನ ಕಡೆ ಅಂತಂದರು. ಅದಾದ 3 ದಿನಕ್ಕೆ ಬೆಂಗಳೂರಲ್ಲಿ ಒಂದು ಭಯಂಕರ ಹೇಳಿಕೆ ಕೊಟ್ಟರು ಬಂದು. ಅಂದರೆ ಯತ್ನಾಳರಿಗೂ ಕೂಡ ಇದು ಗೊತ್ತಿಲ್ಲ ಅನ್ನೋದಲ್ಲ. ಯತ್ನಾಳರು 94ರಲ್ಲಿ 96ರಲ್ಲಿ ಮೊದಲ ಬಾರಿ MP ಆದವರು ವಿಜಯಪುರ ಕ್ಷೇತ್ರದಿಂದ. ಹೀಗಾಗಿ ಯತ್ನಾಳರಿಗೆ ಇದು ಸುದೀರ್ಘವಾಗಿರ್ತಕ್ಕಂಥ BJP ಗೊತ್ತಿದೆ, RSS ಗೊತ್ತಿದೆ, ಇಲ್ಲಿನ ಪಾಲಿಟಿಕ್ಸ್ ಗೊತ್ತಿದೆ. ಆದರೆ ನನಗನ್ಸುತ್ತೆ ಯತ್ನಾಳರು ಪದೇ ಪದೇ ಬಂದು ನೀಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಒಂದು ಕಡೆ ಪಾರ್ಟಿಯನ್ನ ಘಾಸಿ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಅವರ ಪೊಲಿಟಿಕಲ್ ಕರಿಯರನ್ನು ಕೂಡ ಅದಕ್ಕೆ ಏಟ್ ಕೊಡ್ತಾ ಇದೆ. ಅದು ರೆಕ್ಟಿಫೈ ಮಾಡ್ತಾರೋ ಇಲ್ವೋ ಅನ್ನೋದು ಪ್ರಾಯಶಃ ಇನ್ನೊಂದು 10-15 ದಿನದಲ್ಲಿ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಅಂದರೆ ಅವರು ಸ್ವಲ್ಪ ದಿವಸ ಮೌನವನ್ನೇನು ಕಾಪಾಡಿಕೊಳ್ತಾರಲ್ಲ, ಅದು ಬಹುಶಃ ಅಕ್ಯುಮುಲೇಟ್ ಆಗಿರುತ್ತದೆ. ಮಾತಾಡ್ಬೇಕು ಅನ್ನೋದು ಎಲ್ಲ ಸೇರಿ ಒಂದೇ ಸಲ ಹೊಡೆದು ಸ್ವಭಾವ ಅಜಿತ್, ಅದು ಸ್ವಭಾವ. ಎಸ್. ಈ ಸಿಗರೆಟ್ ಬಿಡೋದನ್ನು ಕೆಲವರು ಟ್ರೈ ಮಾಡ್ತಿರ್ತಾರೆ. ಒಂದು 4 ದಿವಸ ಬಿಟ್ಟಿರ್ತಾರೆ ಅವ್ರು, 4 ದಿವಸ ಕಂಟಿನ್ಯೂಸ್ ಆಗಿ ಬಿಟ್ಟಿರ್ತಾರೆ. 5ನೇ ದಿವಸ ಸೇದಿದ್ರೆ ಹೆಂಗೆ ಅಂದ್ರೆ 4 ದಿವಸ ಬಿಟ್ಟಿದ್ದೆಲ್ಲ ಸೇರಿಸಿ ಹಂಗೆ ಅದು ಯತ್ನಾಳರಿಗೆ ವಿಡ್ರಾವಲ್ ಸಿಂಪ್ಟಮ್ಸ್. ಬಿಜೆಪಿಯ ಬಣ ಬಡಿದಾಟದ ಮಧ್ಯದಲ್ಲಿ ಅಫ್ಕೋರ್ಸ್ ಈ ಬಣ ಬಡಿದಾಟ ಇಷ್ಟೆಲ್ಲ ಪೀಕಿಗೆ ಹೋಗಿರೋದು ಯಾಕೆ ಅಂದರೆ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಆಗಬೇಕು. ಶತಾಯಗತಾಯ ವಿಜಯೇಂದ್ರ ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಾಗೋದು ಬೇಡ ಅಂತ ಯತ್ನಾಳ ಬಣ ಹೇಳ್ತಾ ಇದ್ರೆ, ಇನ್ನೊಮ್ಮೆ ತಾವು ಮುಂದುವರಿಯುವ ಭರವಸೆಯಲ್ಲಿ ವಿಜಯೇಂದ್ರ ಅವರಿದ್ದಾರೆ. ಈ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಪೂರಕವಾಗಿ ಜಿಲ್ಲಾಧ್ಯಕ್ಷರುಗಳ ನೇಮಕ ಆಗ್ತಾ ಇತ್ತು. ಅಂದರೆ ಒಂದು ಅರ್ಧದಷ್ಟು 39 ಸಂಘಟನಾತ್ಮಕ ಜಿಲ್ಲೆಗಳು ಬರ್ತವೆ. ಬಿಜೆಪಿ ಸಂಘಟನಾತ್ಮಕವಾಗಿ ರಾಜ್ಯವನ್ನ 39 ಜಿಲ್ಲೆಗಳನ್ನಾಗಿ ವಿಭಾಗಿಸಿಕೊಂಡಿದೆ. ಅದರ ಅರ್ಧಕ್ಕಿಂತ ತುಸು ಜಾಸ್ತಿ 23 ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರ ನೇಮಕ ಆಗಿತ್ತು. ಈ 23 ಜಿಲ್ಲಾಧ್ಯಕ್ಷರುಗಳ ಪೈಕಿ 3 ವಿರೋಧ ಇದೆ. 3 ಜಿಲ್ಲಾಧ್ಯಕ್ಷರುಗಳಿಗೆ ಅವರ ನೇಮಕಕ್ಕೆ ತಡೆ ಕೊಟ್ಟಿದ್ದಾರೆ. ಇನ್ನು 19 ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರ ನೇಮಕ ಆಗಬೇಕು. ಈಗ ಹೆಂಗೂ 20 ಜನ ಇದ್ದಾರೆ, ಅವರನ್ನಿಟ್ಕೊಂಡು ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಮುಗಿಸಿ ಬಿಡಬಹುದು. ಆದರೆ ದೆಹಲಿ ವರಿಷ್ಠರು ಉಳಿದ 19 ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರ ನೇಮಕ ಪ್ರಕ್ರಿಯೆಯನ್ನು ಮಾಡಿ ಮುಗಿಸಿ ಅಂತಿದ್ದಾರೆ. ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಉಳಿದ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನ ಮಾಡಿ ಮುಗಿಸಿ ಅಂತಿದ್ದಾರೆ. ಈ 19 ಜಿಲ್ಲೆಗಳಲ್ಲೇ ಬಡದಾಟ ಇರೋದು. ಅಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆ ಶುರು ಮಾಡಿದ್ರೆ, ಆಯ್ಕೆ ಪ್ರಕ್ರಿಯೆಯನ್ನು ಶುರು ಮಾಡಿದ್ರೆ ಮತ್ತೊಂದು ಸುತ್ತಿನ ಬಡಿದಾಟ ಆಗುವ ಆತಂಕ ಇದೆ. ಚಿಕ್ಕಬಳ್ಳಾಪುರ, ದಾವಣಗೆರೆ, ಹಾಸನ 3 ಜಿಲ್ಲೆಗಳ ಜಿಲ್ಲಾಧ್ಯಕ್ಷರ ನೇಮಕ ಸ್ಥಳೀಯ ಹಿರಿಯ ಬಿಜೆಪಿ ಮುಖಂಡರಿಂದ ತೀವ್ರ ವಿರೋಧ ಬಂತು. ಅವುಗಳಿಗೆ ತಡೆಯನ್ನ ಕೊಡಲಾಗಿದೆ. ವಿಜಯಪುರ, ಬಾಗಲಕೋಟೆ, ಮಧುಗಿರಿ, ತುಮಕೂರು, ಹಾವೇರಿ, ಬೆಂಗಳೂರು ಗ್ರಾಮಾಂತರ, ರಾಯಚೂರು, ಮೈಸೂರು ಗ್ರಾಮಾಂತರ, ಚಿತ್ರದುರ್ಗ, ಮಂಡ್ಯ, ಕೊಡಗು, ಗದಗ, ರಾಮನಗರ ಇಷ್ಟು ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರ ನೇಮಕ ಆಗಬೇಕು. ಇವುಗಳನ್ನು ಮಾಡಿ ಮುಗಿಸಿ ಅಂತ ವರಿಷ್ಠರು ಹೇಳ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ರಾಜ್ಯಾಧ್ಯಕ್ಷರ ಆಯ್ಕೆ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ಅನ್ನಿಸ್ತಾ ಇದೆ.
ಮತ್ತೊಮ್ಮೆ ನನ್ನ ಕೊಲಿಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅಷ್ಟು ಬಿಟ್ಟರೆ ಏನಾದ್ರು ಪೊಲಿಟಿಕಲ್ ಇಂಪಾರ್ಟೆನ್ಸ್ ಇದೆಯಾ ಇದಕ್ಕೆ? 19 ಮಾಡಿ ಮುಗಿಸ್ಬಿಡಿ ಅಂತ ಹೇಳುವಂಥದ್ದು, ಅಥವಾ ಸುಮ್ಮನೆ ಒಂದು ಸಂಘಟನಾತ್ಮಕ ನಿರ್ಧಾರ ಅಂತ? ಅದೇ ಆರ್ಗನೈಸೇಷನಲ್ ಡಿಸಿಷನ್. ಆಮೇಲೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಆಗಿರ್ತಕ್ಕಂಥ ಪರಿಸ್ಥಿತಿಗಳಿವೆ. ಕೆಲವು ಜಿಲ್ಲೆಗಳಲ್ಲಿ ನಿಮ್ಗೆ ಶಾಸಕರೇ ಇಲ್ಲ. ಹೌದು. ಆ ಜಿಲ್ಲೆಗಳಲ್ಲಿ ನಿಮ್ಗೆ ಸಂಘಟನೆ ಕಟ್ಟೋದಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಬೇರೆ ಮೆಕ್ಯಾನಿಸಮ್ ಬೇಕಾಗತ್ತೆ. ಆ ದೃಷ್ಟಿಯಿಂದ ಇಡೀ, ಆಮೇಲೆ ಮುಖ್ಯವಾಗಿ ಏನೊಂದು ವ್ಯವಸ್ಥೆ ಬಿ ಜೆ ಪಿಯಲ್ಲಿ ಮೊದಲಿಂದ ಇತ್ತು, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಂತ ಒಬ್ರು ಇರ್ತಿದ್ರು. RSSನಿಂದ ಬಂದ ಪ್ರಚಾರಕರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಿದ್ರು. BL ಸಂತೋಷ್ ಅವರು ಸಂಘಟನಾ ಕಾರ್ಯದರ್ಶಿಯಾಗಿ ಬಂದಮೇಲೆ ಇನ್ನೊಂದು ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ತಂದರು. ಓಕೆ. ಅದು ಪ್ರತಿ 2 ಜಿಲ್ಲೆ 3 ಜಿಲ್ಲೆಗೆ ಒಂದು ವಿಭಾಗ ಅಂತಿದೆ. ಈಗ ಧಾರವಾಡ, ಹಾವೇರಿ, ಗದಗ 3 ಜಿಲ್ಲೆ ಸೇರಿ ಒಂದು ವಿಭಾಗ. ಓಕೆ. ಆ ವಿಭಾಗಗಳಿಗೆ ಒಬ್ಬೊಬ್ರು ಸಂಘಟನಾ ಕಾರ್ಯದರ್ಶಿ ಇರ್ತಿದ್ರು. ಈಗ ಕಳೆದ 1.5 ವರ್ಷದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಏನು ಅಂತಂದ್ರೆ, ಒಂದು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ರಾಜೇಶ್ ಬಂದರು. ಹೌದು. ಅವ್ರು ನಾನಾ ಕಾರಣಗಳಿಂದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಿಂದ ಅವ್ರನ್ನ ಮುಕ್ತ ಮಾಡಲಾಯಿತು. ವಿಭಾಗ ಸಂಘಟನಾ ಕಾರ್ಯದರ್ಶಿ ಇದ್ರು. ಪ್ರತಿಯೊಂದು ಜಿಲ್ಲೆಗೆ ವಿಭಾಗಕ್ಕೆ ಸಂಘಟನಾ ಕಾರ್ಯದರ್ಶಿಗಳು ಇರ್ತಾ ಇದ್ರು. ಅವರು ಸಂಘಟನೆ ಕೆಲಸವನ್ನು ನೋಡ್ತಾ ಇದ್ರು. ಈಗ ಆ ವಿಭಾಗ ಸಂಘಟನಾ ಕಾರ್ಯದರ್ಶಿಗಳನ್ನು ಕೂಡ ಮುಕ್ತಗೊಳಿಸಲಾಯಿತು. ಇಲ್ಲ, ಇನ್ಮೇಲೆ ವಿಭಾಗ ಸಂಘಟನಾ ಕಾರ್ಯದರ್ಶಿಗಳಿರಲ್ಲ. ಹೀಗಾಗಿ ಪಾರ್ಟಿ ಸಂಘಟನೆಯನ್ನು ನಡೆಸೋದು ಯಾರು ಅಂತಕ್ಕಂಥ ಅಂದರೆ ಕಾಂಗ್ರೆಸ್ ಮತ್ತು BJPಗೆ ಮೂಲಭೂತ ಅಂತರ ಇರೋದೇ RSSನ ಒಂದು ಇನ್ವಾಲ್ವ್ಮೆಂಟ್ ಇನ್ ದ ಪೊಲಿಟಿಕಲ್ ಪಾರ್ಟಿ. ಹಾಗಾಗಿ ಕರ್ನಾಟಕದಲ್ಲಿ ಮಾತ್ರ ಇದೊಂದು ಸಮಸ್ಯೆ ಇದೆ. ಈಗ ಇದನ್ನು 15 ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಬೇಕು. ನೇಮಕ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಇನ್ನಷ್ಟು ಭಿನ್ನಮತೀಯ ಚಟುವಟಿಕೆಗಳು ಡಾಕ್ಟರ್ ಸುಧಾಕರ್ ಮಾತಾಡಿದ್ರಲ್ಲ. ಹೌದು. ನಂತರ ಅವರು ನಡ್ಡಾ ಹತ್ರ ಹೋಗಿ ಹೇಳಿದರು, ನೋಡ್ರಿ ನನಗೆ ವಿಜೇಂದ್ರ ಅಪಾಯಿಂಟ್ಮೆಂಟೇ ಕೊಟ್ಟಿಲ್ಲ, ನಾನೊಬ್ಬ ಸಂಸದನಾಗಿ ನಿಮ್ಮ ಪಾರ್ಟಿಯಲ್ಲಿ ಇರಬೇಕಾ ಬೇಡವಾ ಅಂತೆಲ್ಲ ಮಾತಾಡಿದರು. ಅದಾದಮೇಲೆ ಅಲ್ಲಿನ ಜಿಲ್ಲಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಡಿ ಅಂತಕ್ಕಂಥದ್ದು ಹೇಳಲಾಯಿತು. ಹೀಗಾಗಿ ಒಂದು ಪೊಲಿಟಿಕಲ್, ಈ BJPಯಲ್ಲಿ ಒಂದು ವ್ಯವಸ್ಥೆ ಇದೆ. 50% ಆಫ್ ದ ಜಿಲ್ಲಾಧ್ಯಕ್ಷರ ನೇಮಕ ಆದಮೇಲೆ, ಜಿಲ್ಲಾಧ್ಯಕ್ಷರ ನೇಮಕ ಯಾವಾಗ ಆಗುತ್ತೆ? ನೀವು ಮೊದಲು ಮಂಡಲ ಅಂತಿರುತ್ತಲ್ಲಿ. ಓಕೆ. ಆ ಮಂಡಲ ಅಂದರೆ ತಾಲೂಕು, ವಿಧಾನಸಭಾ ಕ್ಷೇತ್ರ. ಆ ಮಂಡಲದ ಅಧ್ಯಕ್ಷರ ನೇಮಕ ಆಗಬೇಕಾಗತ್ತೆ, ಮಂಡಲದ ಪದಾಧಿಕಾರಿಗಳ ನೇಮಕ ಆಗಬೇಕಾಗತ್ತೆ, ಜಿಲ್ಲಾಧ್ಯಕ್ಷರ ಜೊತೆ ಜಿಲ್ಲಾ ಕೋರ್ ಕಮಿಟಿ ಮಾಡಬೇಕಾಗತ್ತೆ. ಇಟ್ಸ್ ಎ ಹ್ಯೂಜ್ ಪ್ರೊಸೆಸ್. ಅದು ಆಗುವವರೆಗೆ ನಿಮಗೆ ರಾಜ್ಯಾಧ್ಯಕ್ಷರ ನೇಮಕ ಮಾಡಬಾರ್ದು 50% ಅಂತಕ್ಕಂಥದ್ದನ್ನು ಹೇಳಲ್ಲ. ಈಗ 50% ಆದಮೇಲೆ ಉಳಿದಿದ್ದು ಮಾಡಿ ಮುಗಿಸಿ ಅಂತ ಹೇಳೋದ್ರ ಅರ್ಥ ರಾಜ್ಯಾಧ್ಯಕ್ಷರ ಘೋಷಣೆ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಸ್ವಲ್ಪ ಲೇಟ್ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಒಂದು ವೇಳೆ ಈಗ ನೋಡಿ, ಹೋದ ವಾರದ ಪರಿಸ್ಥಿತಿ ಇವತ್ತಿಲ್ಲ. ಹೋದ ವಾರ ಏನು ಅನ್ನಿಸ್ತಾ ಇತ್ತು, ವಿಜೇಂದ್ರ ಇನ್ನೇನು 4 ದಿನದಲ್ಲಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿಬಿಡ್ತಾರೆ, ಯತ್ನಾಳ್ರನ್ನ ಒಂದು ಶಿಸ್ತು ಕ್ರಮವನ್ನು ಪಾರ್ಟಿ ತೆಗೆದುಕೊಳ್ಬಹುದು ಅನ್ನೋದು ಆ 72 ಗಂಟೆ ಬರ್ತಾ ಇರ್ತಕ್ಕಂಥ ಮಾಹಿತಿಗಳ ಆಧಾರದ ಮೇಲೆ ಹೇಳ್ಬೋದಿತ್ತು. ಇವತ್ತು ಕುತ್ಕೊಂಡು ಅಂದಾಗ ಅನಿಸುತ್ತೆ, ಸಮ್ವೇರ್ ಏನೋ ಒಂದು ಮೀಟಿಂಗ್ ಗ್ರೌಂಡ್, ನನ್ನ ಮೀಟಿಂಗ್ ಗ್ರೌಂಡ್ ಅನ್ನಿಸ್ತಾ ಇಲ್ಲ, ಸಮ್ವೇರ್ ಸಮ್ ನೆಗೋಷಿಯೇಷನ್ಸ್ ಆರ್ ಗೋಯಿಂಗ್ ಆನ್. ಆ ನೆಗೋಷಿಯೇಷನ್ಸ್ ಏನು ಅಂತಕ್ಕಂಥದ್ರ ಬಗ್ಗೆ ಯಾರಿಗೂ ಸ್ಪಷ್ಟತೆ ಇಲ್ಲ. ನಾ ಅದಕ್ಕೆ ಹೇಳಿದೆ, ಮುಕುಂದ್ ಯತ್ನಾಳ್ ಜೊತೆ 2-3 ಬಾರಿ ಭೇಟಿಯಾಗಿದ್ದಾರೆ ಅಂತಕ್ಕಂಥದ್ದು ಈಗಷ್ಟೇ ಬರ್ತಾ ಇರ್ತಕ್ಕಂಥ ಕೆಲ ಮಾಹಿತಿಗಳು. ಹೀಗೆ ಒಂದೇನೋ ನೆಗೋಷಿಯೇಷನ್ಸ್ ನಡೀತಾ ಇದೆ. ಇಫ್ ದಟ್ ನೆಗೋಷಿಯೇಷನ್ಸ್ ಆರ್ ಟೇಕಿಂಗ್ ಪ್ಲೇಸ್, ಡೆಫಿನೆಟ್ಲಿ ಇನ್ನೊಂದು ಸ್ವಲ್ಪ ದಿನ ಟೈಮ್ ತೆಗೆದುಕೊಳ್ಬಹುದು ಅಂತ ಅನ್ಸುತ್ತೆ. ಬಟ್ ನಿರ್ಣಯದ ದಾರಿ ಹಾದಿ ಬದಲಾಗಿದೆಯಾ? ವಿ ಡೋಂಟ್ ಹ್ಯಾವ್ ಎನಿ ಕ್ರೆಡಿಬಲ್ ಇನ್ಫಾರ್ಮೇಷನ್ ಅಬೌಟ್. ಎಸ್ BJPಯ ಬಣ ಬಡಿದಾಟ, ಒಳ ರಾಜಕಾರಣದ ಸುದ್ದಿ ಆಯ್ತು. ಇನ್ನು ಕಾಂಗ್ರೆಸ್ಸಿಗೆ ಹೋಗೋಣ. ಕಾಂಗ್ರೆಸ್ನಲ್ಲಿ KN ರಾಜಣ್ಣ ಅವರು ತಯಾರಾಗಿ ನಿಂತಿದ್ದಾರೆ. ಮಾತಿಗೂ ಪ್ರತಿ ಹೇಳಿಕೆಯಲ್ಲೂ DK ಶಿವಕುಮಾರ್ ಒಂದು ಟಾಂಗ್ ಕೊಡ್ತಾರೆ. DK ಶಿವಕುಮಾರ್ ಮತ್ತು DK ಶಿವಕುಮಾರ್ ಬಣದ ಇತರ ನಾಯಕರುಗಳ ವಿರುದ್ಧ ಕೆಂಡ ಕಾರ್ತಿದ್ದಾರೆ KN ರಾಜಣ್ಣ ತಮ್ಮದೇ ಆದ ಕೂಲುವೇದ. ಈ ಮಧ್ಯದಲ್ಲಿ ಸ್ವಲ್ಪ ಏನೋ ಹುಷಾರಿಲ್ಲ ಅಂತ ಕೇಳ್ಪಟ್ಟೆ ನಾನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಬೆಂಗಳೂರಿನಲ್ಲೇ ಇದ್ದಾರೆ, ಸದಾಶಿವನಗರ ಮನೆಯಲ್ಲಿ ರೆಸ್ಟ್ ತಗೋತಾ ಇದ್ದಾರೆ. ಅವರನ್ನ ಭೇಟಿಯಾಗೋದಕ್ಕೆ DK ಸುರೇಶ್ ಬಂದಿದ್ರು. DK ಸುರೇಶ್ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಬೇರೆ ಯಾರನ್ನ ಭೇಟಿಯಾದ್ರೂ ಇಲಾಖೆ ಕೆಲಸ, ಕ್ಷೇತ್ರದ ಕೆಲಸ ಇತ್ಯಾದಿ ಹೇಳ್ತಿದ್ರು. DK ಶಿವಕುಮಾರ್ ಸಹೋದರ ಮಾಜಿ ಸಂಸದ DK ಸುರೇಶ್ ಅವರು ಹೋಗಿ AICC ಅಧ್ಯಕ್ಷರನ್ನ ಭೇಟಿಯಾದ್ರೆ ಏನು ಹೇಳೋಣ? ಹೊರಗಡೆ ಬಂದ ಮೇಲೆ ಅವ್ರು ಹೇಳಿದ್ರು, ನಾನೇನು ಕಂಪ್ಲೇಂಟ್ ಹೇಳೋದಕ್ಕೇನು ಬಂದಿರಲಿಲ್ಲ, ಸೌಹಾರ್ದಯುತವಾದ ಭೇಟಿ, ರಾಜಕೀಯನೇ ಮಾತಾಡಿಲ್ಲ.
ಸಚಿವರು ಕೊಡ್ತಾ ಇರುವ ಹೇಳಿಕೆಗಳ ಬಗ್ಗೆ ಚರ್ಚೆವಾಗಿಲ್ಲ, ಯಾವುದೇ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆನೇ ಮಾಡಿಲ್ಲ, ಇತ್ಯಾದಿ ಇತ್ಯಾದಿ ಅಂದ್ರು. ಆದರೆ ಸಮಯ, ಸಂದರ್ಭ, ಸನ್ನಿವೇಶ ನೋಡಿದ್ರೆ ಯಾರಿಗಾದ್ರೂ ಅರ್ಥ ಆಗತ್ತೆ ಈ ಭೇಟಿಯ ಮೂಲ ಉದ್ದೇಶ ಅದೇ ಆಗಿತ್ತು. ಜೊತೆಗೆ ಕುಣಿಗಲ್ ರಂಗನಾಥರನ್ನು ಕರ್ಕೊಂಡೋಗಿದ್ರು ಡಿ ಕೆ ಸುರೇಶ್ ಅವರು. ಸಿದ್ದರಾಮಯ್ಯ ಬೆಂಬಲಿಸುವ ಸಚಿವರುಗಳು ಕೊಡ್ತಾ ಇರುವ ಹೇಳಿಕೆ ಪಕ್ಷಕ್ಕೆ ಮುಜುಗರ ತರ್ತಾ ಇದೆ, ಕೆಪಿಸಿಸಿ ಅಧ್ಯಕ್ಷರಿಗೆ ಮುಜುಗರ ತರ್ತಾ ಇದೆ. ನೀವಾದ್ರೂ ಹೇಳಿ ಅವರನ್ನ ಸುಮ್ಮನೆ ಇರಿಸಿ ಅಂತ ಮನವಿ ಮಾಡಿಕೊಂಡಿರ್ತಾರೆ. ಅದನ್ನು ಹೊರತುಪಡಿಸಿ ಏನಾಗೋದಕ್ಕೆ ಸಾಧ್ಯ ಇದೆ? ಕೇಳಿಸ್ಕೊಳ್ಳಿ ಏನ್ ಹೇಳಿದ್ರು ಡಿ ಕೆ ಸುರೇಶ್ ಅವರು. ಇದು ಯಾವುದೇ ತರದ ರಾಜಕೀಯವಾದಂತ ಭೇಟಿ ಅಲ್ಲ. ಇದೊಂದು ಸೌಹಾರ್ದವಾದಂತ ನಮ್ಮ ನಾಯಕರ ಭೇಟಿ ಅಷ್ಟೇ. ನಾನು ಯಾವುದೇ ರಾಜಕೀಯ ವಿಚಾರವನ್ನ ಅವ್ರ ಹತ್ರನೂ ಪ್ರಸ್ತಾಪ ಮಾಡಿಲ್ಲ, ಹಿಂದೆನೂ ಪ್ರಸ್ತಾಪ ಮಾಡಿಲ್ಲ, ಮುಂದೆನೂ ಪ್ರಸ್ತಾಪ ಮಾಡೋದಿಲ್ಲ. ಗೊಂದಲಗಳ ಬಗ್ಗೆ ಮಾಹಿತಿ ಕೊಟ್ಟರು. ಅದು ನನಗೆ ಸಂಬಂಧಿಸಿದ ವಿಚಾರ ಅಲ್ಲ. ಅದು ನನ್ನ ಅವರ ವೈಯಕ್ತಿಕವಾದಂತ ನಮ್ಮ ನಾಯಕರ ಭೇಟಿ ಅಷ್ಟೇ. ಬಟ್ ಎಐಸಿಸಿ ಅಧ್ಯಕ್ಷರಿಗೆ ಎಲ್ಲ ವಿದ್ಯಮಾನಗಳು ಗಮನದಲ್ಲಿ ಇದೆ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ನಾನು ರಾಜಕೀಯವಾಗಿ ಏನಾರ ಅವ್ರ ಹತ್ರ ಮಾತನಾಡಿದ್ರೆ ತಾನೆ ನಾನು ಏನಾರ ಹೇಳಬೇಕು. ನಾನು ರಾಜಕೀಯವಾಗಿ ಅವ್ರ ಹತ್ರ ಏನು ಮಾತಾಡಿಲ್ಲ. ಸೌಹಾರ್ದಯುತವಾದಂತ ಭೇಟಿ ಅಷ್ಟೇ. 136 ಜನ ಶಾಸಕರು. ಈಗ ಗೊಂದಲ ಏನೂ ಇಲ್ಲ. ನನಗೆ ಗೊತ್ತಿದ್ದಾಗೆ ಗೊಂದಲಗಳು ಯಾವುದೂ ಇಲ್ಲ. ಉತ್ತಮವಾದಂತಹ ಆಡಳಿತ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇದೆ. ಅದು ಮುಂದುವರಿತದೆ. ಡಿ ಕೆ ಸುರೇಶ್ ಅವರು ಇಷ್ಟು ಹೇಳಿದ್ರೆ ಹೌದು ಸರಿ ಅಂತ ಕೇಳಿಸಿಕೊಂಡು ಸುಮ್ಮನಿರುವ ಜಾಯಮಾನದವರು ಪತ್ರಕರ್ತರಲ್ಲ. ಸಹಜವಾಗಿ KN ರಾಜಣ್ಣ ಅವರ ಇತ್ತೀಚಿನ ಹೇಳಿಕೆಗಳ ಪ್ರಶ್ನೆ ಬಂತು. KN ರಾಜಣ್ಣ ಹಿಂಗೆಲ್ಲ ಹೇಳ್ತಿದಾರಲ್ಲ, ಅದಕ್ಕೆ ಡಿ ಕೆ ಸುರೇಶ್ ಅವರು ಹೇಳೋದು ರಾಜಣ್ಣ ಅವರಿಗೆ ಡಿ ಕೆ ಶಿವಕುಮಾರ್ ಮೇಲೆ ಪ್ರೀತಿ ಇದೆ, ಅದಕ್ಕೆ ಹೆಚ್ಚಾಗಿ ಅವ್ರ ಬಗ್ಗೆನೇ ಮಾತಾಡ್ತಾರೆ. ಕಲ್ಲಿಗೆ ಏಟು ಬಿದ್ದಾಗಲೇ ಶಿಲೆ ಆಗೋದು, ಅದಕ್ಕೆ ತಟ್ಟುತ್ತಾ ಇದ್ದಾರೆ. ಯಾರಿಗಾದ್ರೂ ಒಳ್ಳೇದಾಗಬೇಕು ಅಂದ್ರೆ ಸಾಕಷ್ಟು ಜನರ ಆಶೀರ್ವಾದ ಬೇಕು, ಆಶೀರ್ವಾದ ಮಾಡ್ತಿದ್ದಾರೆ, ಪ್ರಸಾದ ಕೊಡ್ತಿದ್ದಾರೆ ಅಂತ. KN ರಾಜಣ್ಣ ಅವರ ಟಾರ್ಗೆಟ್ ಕೇವಲ ಡಿ ಕೆ ಶಿವಕುಮಾರ್ ಆಗಿರಲಿಲ್ಲ. ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿಕೊಂಡು ಯಾರು ಬಂದ್ರು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. GC ಚಂದ್ರಶೇಖರ್ ಒಬ್ಬ ಕಾರ್ಯಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂದಿದ್ದು. ಅದಕ್ಕೆ KN ರಾಜಣ್ಣ ಕೇಳಿದ್ರೆ ಏನು ಕಾರ್ಯಾಧ್ಯಕ್ಷರು ಅಂದ್ರೆ ತಲೆ ಮೇಲೆ 2 ಕೊಂಬಿರ್ತಾವ ಅಂತ. ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ದಾರೆ, ಹೀಗೆ ಬಹಿರಂಗವಾಗಿ ಮಾತಾಡೋದ್ರಿಂದ ಡ್ಯಾಮೇಜ್ ಆಗುತ್ತೋ ಇಲ್ವೋ ಅನ್ನೋದನ್ನ CM ಹತ್ರ ಕೇಳಿ, AICC ಅಧ್ಯಕ್ಷರನ್ನ ಕೇಳಿ, ರಾಜ್ಯ ಉಸ್ತುವಾರಿ ಅವರನ್ನ ಕೇಳಿ. ಪವರ್ ಶೇರಿಂಗ್ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನಾನು ಸಾಮಾನ್ಯ ಕಾರ್ಯಕರ್ತ. ಅಧಿಕಾರ ಹಂಚಿಕೆ ಬಗ್ಗೆ ಈಗ ಯಾಕೆ ಚರ್ಚೆ? ಕುರ್ಚಿ ಗೊತ್ತಿಲ್ಲ. ಒಟ್ಟಾರೆ ಶಿವಕುಮಾರ್ ಒಳ್ಳೇದಾಗ್ಲಿ ಅನ್ನೋ ಭಾವನೆ ಎಲ್ರಿಗೂ ಇದೆ, ಹಾಗಾಗಿ ಹೇಳ್ತಾರೆ. ಅವ್ರಿಗೆ ಪ್ರೀತಿ ಜಾಸ್ತಿ ಆದಾಗ ಹಿಂಗ್ ಮಾತಾಡ್ತಾ ಇರ್ತಾರೆ. ಶಿವಕುಮಾರ್ ಅವಾಗ ಹೇಳ್ತಾ ಇರ್ತಾರಲ್ಲ, ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ. ಸೊ ಅದನ್ನ ಅವಾಗ ಪೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲೆ ಆಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಳ್ಳೇದನ್ನ ಬಯಸ್ತಾ ಇದ್ದಾರೆ, ಒಳ್ಳೇದಾಗುತ್ತೆ. ಎಷ್ಟೆಷ್ಟು ತಟ್ತಾ ಇರಲಿ, ಅದು ಪಕ್ಷ ತೀರ್ಮಾನ ತಗೊಳ್ತದೆ. ಅವ್ರ ಕೊಂಬಿದೆಯಾ ಇಲ್ವಾ ಅಂತ. ಅದ್ರ ಬಗ್ಗೆ ಅವ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಪ್ರೀತಿ ಜಾಸ್ತಿ ಆದಾಗ ಹಿಂಗ್ ಮಾತಾಡ್ತಾ ಇರ್ತಿಲ್ಲ. ಅದು ಮುಖ್ಯಮಂತ್ರಿಗಳನ್ನ ಕೇಳಿ, AICC ಅಧ್ಯಕ್ಷರನ್ನ ಕೇಳಿ, ನಮ್ಮ ಉಸ್ತುವಾರಿಗಳನ್ನ ಕೇಳಿ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಬಹಳ ಸಣ್ಣವನು. ಅವ್ರು ದೊಡ್ಡವ್ರನ್ನ ಕೇಳಿ, ದೊಡ್ಡವ್ರು ಉತ್ತರ ಕೊಡ್ತಾರೆ. ಖಾಲಿ ಇಲ್ದಿರೋ ಸೀಟಿನ ಬಗ್ಗೆ ಚರ್ಚೆ ಯಾಕೆ ಮಾಡ್ತೀರಿ? ಚರ್ಚೆ ಹುಟ್ಟಾಕ್ದವ್ರು ಯಾರು ನನಗೆ ಗೊತ್ತಿಲ್ಲ. ಇನ್ನು GC ಚಂದ್ರಶೇಖರ್ ರಾಜ್ಯಸಭಾ ಸದಸ್ಯರು DK ಶಿವಕುಮಾರ್ರನ್ನ ಬೆಂಬಲಿಸಿ ಮಾತನಾಡ್ತಾ, ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ, ಶ್ರೀಕೃಷ್ಣ ಶಿಶುಪಾಲನ ಕಥೆ ಗೊತ್ತಲ್ವ ಅಂದಿದ್ದು. ಶಿಶುಪಾಲ 100 ತಪ್ಪು ಮಾಡೋ ತನಕ ಶ್ರೀಕೃಷ್ಣ ತಾಳ್ಮೆಯಿಂದ ಇದ್ದಂತೆ.
ಹೈಕಮಾಂಡು ಶ್ರೀಕೃಷ್ಣ, ಶಿಶುಪಾಲ ಯಾರು ಅಂತ ನಿಮಗೆ ಗೊತ್ತಲ್ಲ ಅಂದಿದ್ರು. ಅದಕ್ಕೆ GC ಚಂದ್ರಶೇಖರ್ ವಿರುದ್ಧ ನೇರ ವಾಗ್ದಾಳಿಗಿಳಿದಿದ್ರು ರಾಜಣ್ಣ. ಯಾರು ಈ GC ಚಂದ್ರಶೇಖರ್? ಯಾಕೆ ಅವ್ರ ಮಾತಿಗೆ ಅಷ್ಟು ಮನ್ನಣೆ ಕೊಡಬೇಕು? BBMP ಎಲೆಕ್ಷನ್ ಅಲ್ಲಿ ಅವ್ರು ಎಷ್ಟು ವೋಟ್ ತಗೊಂಡಿದ್ರು? ಎರಡೆರಡು ಸಲ ರಾಜ್ಯಸಭೆಗೆ ಪಕ್ಷ ಕಳಿಸಿದೆ. ಪಕ್ಷಕ್ಕೆ ಅವರ ಕೊಡುಗೆ ಏನು, ಲಯಬಿಲಿಟಿ ಆಗಬಾರದು, ಇತ್ಯಾದಿ ಮಾತಾಡಿದ್ರು. ಯಾಕೆ ಅವರ ಮಾತಿಗೆ ಅಷ್ಟು ಮನ್ನಣೆ ಕೊಡಬೇಕು ಅಂದಾಗ, ಯಾಕೆಂದ್ರೆ ಅವರು KPCC ಕಾರ್ಯಾಧ್ಯಕ್ಷರು. ಆ ಮಾತನ್ನ ಪತ್ರಕರ್ತರು ಹೇಳಿದಾಗ ಕಾರ್ಯಾಧ್ಯಕ್ಷರಿಗೇನು ಎರಡು ಕೊಂಬಿರುತ್ತಾ ಅಂತ ಕೇಳಿದ್ರು ರಾಜಣ್ಣ. ಅದಕ್ಕೆ ಚಂದ್ರಶೇಖರ್ ಹೇಳ್ತಿದ್ದಾರೆ, ಕೊಂಬೇನಿಲ್ಲ, ರಾಜಣ್ಣ ಮಾತನ್ನು ಒಪ್ಪಿಕೊಳ್ತೇನೆ, ಗೌರವಿಸ್ತೇನೆ. ಅವರು ಪಕ್ಷದ ಹಿರಿಯ ನಾಯಕರು, ನಾನು ಯಾರನ್ನೂ ಉದ್ದೇಶಿಸಿ ಮಾತಾಡಿಲ್ಲ ಅಂದ್ರು. ನಾನು ಮಂತ್ರಿಗಳಾಗಲಿ ಅಥವಾ ಬೇರೆ ಯಾರೇ ಲೀಡರ್ಗಳಾಗಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿ ಲೋಕಲ್ಲಿ ಅವರ ಡಿಸಿಷನ್ ಮೇಲೆ ಏನೋ ಅಂಥದ್ದು ನಡೆಯಲ್ಲ. ನಮ್ಮ ಹೈಕಮಾಂಡಲ್ಲಿ ನಮ್ಮ ಹೈಕಮಾಂಡು ಭಾಳ ಸ್ಟ್ರಾಂಗ್ ಇದೆ. ನೀವು ಕತೆ ಕೇಳಿರ್ಬೋದು, ಶಿಶುಪಾಲ ಮತ್ತು ಶ್ರೀಕೃಷ್ಣ ಅಂತೂ ಕತೆ ಕೇಳಿರ್ಬೋದು. ಸೊ ಶ್ರೀಕೃಷ್ಣ ಇದ್ದಂಗೆ ನಮ್ಮ ಹೈಕಮಾಂಡ್. ಇನ್ನು ಶಿಶುಪಾಲ ಯಾರು ಅಂತ ನೀವೇ ಯೋಚನೆ ಮಾಡಬೇಕು. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ಯಾರು ಮಾತಾಡಬಾರ್ದು ಹೊರಗಡೆ ಅಂತ. ಈಗ ಅವ್ರನ್ನ ಮಂತ್ರಿ ಮಾಡಿರೋದು ಹೈಕಮಾಂಡು ತನಗೆ ಬೇಕಾದಂಥ ಕಾಲ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಆದಂಥ ಒಂದು ತೀರ್ಮಾನನ ಅವರು ಕೈಗೊಳ್ಳುತ್ತಾರೆ. ಹಿಂದೆ ಕಾರ್ಪೊರೇಷನ್ ಸೀಟ್ ತಗೊಂಡು ಎಷ್ಟು ವೋಟ್ ತಗೊಂಡಿದ್ರಿ? ಅವ್ರ ಶಕ್ತಿ ಏನಿದೆ ರೀ? ಅವ್ರ ಶಕ್ತಿ ಮೀರಿ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಅನುಭವಿಸ್ತಾ ಇರೋರು ಅವರು. 2 ಸರಿ ರಾಜ್ಯಸಭಾ ಮೆಂಬರ್. ಆದ್ರೆ ಅವ್ರು ಏನು ಎತ್ತ ಅನ್ನೋದನ್ನ ಮೊದಲು ನಾವು ನನ್ನ ಆತ್ಮವಿಮರ್ಶೆ ಮಾಡ್ಕೊಂಡು ಮಾತಾಡ್ಬೇಕು. ತಪ್ಪು ಯಾರೇ ಮಾಡ್ಲಿಕ್ಕೆ ಕ್ರಮ ಆಗ್ಲಿ ಅಂತಾನೆ ನಾನು ಹೇಳೋದು. GC ಚಂದ್ರಶೇಖರ್ ಮಾತಿಗೆ ಯಾಕಪ್ಪ ಅಷ್ಟೊಂದು ನೀವು ಮಹತ್ವ ಕೊಡ್ತೀವಿ? ಕಾರ್ಯಾಧ್ಯಕ್ಷರನ್ನು ಡಬಲ್ ಕೊಂಬಿಟ್ಟಿದವ. ಆಯ್ತು, ಶಿಶುಪಾಲನ್ಗೆ ಅವ್ರಿಗೆ ಅನ್ವಯ, ಅದು ನನಗಲ್ಲ. ನಾನೇ ಕೃಷ್ಣ. KPCC ಕಾರ್ಯಾಧ್ಯಕ್ಷರಿಗೆ ಕೊಂಬೇನಿಲ್ಲ. ರಾಜಣ್ಣ ಅವ್ರನ್ನ ಸ್ಟೇಟ್ಮೆಂಟ್ನ ನಾನು ಗೌರವಿಸ್ತೀನಿ. ರಾಜಣ್ಣ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು. ನಾನೊಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ಇದನ್ನ ಬೆಳೆಸ್ಕೊಂಡು ಹೋಗೋದು ಸರಿ ಹೋಗಲ್ಲ. ನಾನು ಯಾರನ್ನು ಕೂಡ ಉದ್ದೇಶಿಸಿ ಮಾತನಾಡಿರುವಂತ ಸ್ಟೇಟ್ಮೆಂಟ್ ಅಲ್ಲ. ಅದನ್ನ ಮುಖ್ಯಮಂತ್ರಿಗಳನ್ನ ಈ ಬಗ್ಗೆ ಪ್ರಶ್ನಿಸಲಾಗಿ DK ಶಿವಕುಮಾರ್, ರಾಜಣ್ಣ ಅವರವರ ಅಭಿಪ್ರಾಯ ಹೇಳಿದಾರಷ್ಟೇ. ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಎಷ್ಟು ಸಲ ಹೇಳಬೇಕು ಅನ್ನೋ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ತೀರ್ಮಾನ ಎಲ್ಲರಿಗೂ ಅನ್ವಯ, ಅವರ ಆದೇಶವನ್ನು ನಾವು ಪಾಲಿಸ್ತೀವಿ ಅಂತ ಸಿದ್ದರಾಮಯ್ಯನವರು. ಅದ್ರ ಬಗ್ಗೆ ನಾನು ಕಾಂಟ್ರವರ್ಸಿ ಮಾತಾಡಕ್ ಹೋಗಲ್ಲ. ಅವರ ಅಭಿಪ್ರಾಯಗಳನ್ನೇ ಹೇಳಿದ್ದಾರೆ. DK ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ, ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ. ಹೈಕಮಾಂಡ್ ಅವರು ಅಂತಿಮವಾಗಿ ತೀರ್ಮಾನ ಮಾಡೋರು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್. ಈಗ ಅದ್ರ ಬಗ್ಗೆ ನಾನು ಕಾಂಟ್ರವರ್ಸಿ ಮಾತಾಡಕ್ ಹೋಗಲ್ಲ. ಅವರ ಅಭಿಪ್ರಾಯಗಳನ್ನೇ ಹೇಳಿದ್ದಾರೆ. DK ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ, ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ. ಹೈಕಮಾಂಡ್ ಅವರು ಅಂತಿಮವಾಗಿ ತೀರ್ಮಾನ ಮಾಡೋರು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ DK ಸುರೇಶ್ ಅವರು ಕುಣಿಗಲ್ ರಂಗನಾಥ್ ಅವರ ಸಮೇತ ಹೋಗಿ ಭೇಟಿಯಾದ ಸುದ್ದಿಯನ್ನ ನೋಡಿದ್ರಿ. ಅದಾದ ನಂತರ ಅವರ ಪ್ರತಿಕ್ರಿಯೆಗಳು ಕೂಡ, ಕಲ್ಲಿಗೆ ಉಳಿಯ ಪೆಟ್ಟು ಬಿದ್ದಾಗಲೇ ಅದು ಮೂರ್ತಿಯಾಗೋದು, ಪ್ರೀತಿಯಿಂದ ತಟ್ಟುತ್ತಿದ್ದಾರೆ ಅಂದರು DK ಸುರೇಶ್. ಮತ್ತೊಮ್ಮೆ ನನ್ನ ಕೊಲಿಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, BJPಯ ಬಣಬಡಿದಾಟ ಮಾಡ್ಕೊಳ್ತಾ ಇರೋರಿಗೆ ನಾವು ಆವಾಗ ಹೇಳ್ತಿದ್ವಿ, ಕಾಂಗ್ರೆಸ್ ನೋಡಿ ಕಲ್ಕೊಳ್ರಿ, ಅಷ್ಟೆಲ್ಲ ಭಿನ್ನಾಭಿಪ್ರಾಯ ಇದ್ರು ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ, ಬಹಿರಂಗವಾಗಿ ಒಂದು ಹೇಳಿಕೆ ಇಲ್ಲ, ಒಂದು ಅಸಮಾಧಾನ ಇಲ್ಲ, ಒಬ್ಬರು ಕೈ ಒಬ್ಬರು ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಕೈ ಎತ್ಕೊಂಡು ಮಾತಾಡ್ತಾರೆ ಅಂತ. ಇದು ನೋಡಿದರೆ ಕಾಂಗ್ರೆಸ್ಸಿಂದ ಬರ್ತಾ ಹಾಗೆ ಆಗ್ತಿದೆ ಇದು. ಅದೇ ನೋಡಿ, BJPಯ ಭಿನ್ನಾಭಿಪ್ರಾಯಗಳಿಗೆ, BJPಯ ಜಗಳಕ್ಕೆ ದಾರಿ ಅಂತಕ್ಕಂಥದ್ದೇನು ಯಾರಿಗೂ ಗೊತ್ತಿಲ್ಲ. ಈ ಬಣದವ್ರಿಗೂ ಗೊತ್ತಿಲ್ಲ, ಆ ಬಣದವ್ರಿಗೂ ಗೊತ್ತಿಲ್ಲ. ಅಧಿಕಾರದಲ್ಲಿರ್ತಕ್ಕಂಥ ಪಾರ್ಟಿಯ ಜಗಳಗಳು ವೆರಿ ಫೋಕಸ್ಡ್ ಆಗಿರ್ತವೆ. ಕರೆಕ್ಟ್. ಆ ಕುರ್ಚಿ ಹತ್ರ ಹೋಗಿ ಕುರ್ಚಿ ಮೇಲೆ ಕುತ್ಕೊಳ್ಬೇಕು. ಗೋಲ್ ಏನು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಈಗ ನಿಮ್ಮ BJPಯ ಒಳ ಜಗಳ ಗೋಲ್ ಏನಿದೆ? ಆಯ್ತಪ್ಪ, ಇದನ್ನೇನೋ ಮಾಡ್ತೀವಿ, ಇದು ಸರಿ ಆಗತ್ತೆ ಅಂತಿಲ್ಲಲ್ಲ. ಬಟ್ ಅಧಿಕಾರದಲ್ಲಿರ್ತಕ್ಕಂಥ ಪಾರ್ಟಿಯಲ್ಲಿ ಈಗ ಇಬ್ಬರು ಜಗಳ ಆಡ್ತಾ ಇರ್ತಕ್ಕಂಥವ್ರು ಗೋಲ್ ಕ್ಲಿಯರ್ ಇದೆ. ರಾಜಣ್ಣ, ಜಾರಕಿಹೊಳಿ, ಪರಮೇಶ್ವರ್, ಸಿದ್ದರಾಮಯ್ಯನವ್ರಿಗೆ ಸ್ಪಷ್ಟ ಇದೆ.
ಕುರ್ಚಿ ಮೇಲೆ ಸಿದ್ದರಾಮಯ್ಯನವರೇ ಕೂತ್ಕೊಳ್ಬೇಕು, ಎಷ್ಟು ದಿನ ಸಾಧ್ಯ ಆಗುತ್ತೋ ಮುಂದುವರಿಬೇಕು. ಡಿ ಕೆ ಶಿವಕುಮಾರ್ ಗೊತ್ತಿದೆ ಅದು ಏನೇ ಆದರೂ ಕೂಡ ನಾನು ಅಲ್ಲಿ ಹೋಗಿ ತಲುಪಬೇಕು. ಮತ್ತು ಅದು ಮ್ಯೂಸಿಕಲ್ ಚೇರ್ನ ಸಂಗೀತ ಬಂದಾದಾಗ ಅಲ್ಲಿ ನಾನು ಕೂತ್ಕೊಂಡಿರ್ಬೇಕು. ದಟ್ ಈಸ್ ವೆರಿ ಕ್ಲಿಯರ್ ಗೋಲ್. ನೀವು ಎರಡು ಸಂಗತಿಗಳನ್ನು ನನಗನ್ಸುತ್ತೆ ಕಳೆದ ಒಂದು ವಾರದಿಂದ ಗಮನಿಸ್ತಾ ಇರೋದು. ಡಿ ಕೆ ಸುರೇಶ್ ಹ್ಯಾಸ್ ಟೇಕನ್ ಚಾರ್ಜ್. ನೋಡಿ, ನಾನು ರಾಜಕಾರಣವನ್ನು ಏನೊಂದು 10-12 ವರ್ಷಗಳಲ್ಲಿ ಹತ್ತಿರದಿಂದ ನೋಡಿದಾಗ ಕರ್ನಾಟಕದ ರಾಜಕಾರಣದ ಇಬ್ಬರು ಕೂಲ್ ಪ್ಲೇಯರ್ಸ್ ಯಾರು ಅಂತ ನೀವು ನನ್ನನ್ನು ಕೇಳಿದರೆ, ಒಬ್ಬರು ಬಾಲಚಂದ್ರ ಜಾರಕಿಹೊಳಿ, ಒಬ್ಬರು ಡಿ ಕೆ ಸುರೇಶ್. ನಿಮ್ಗೆ ಅವ್ರು ಎಲ್ಲೂ ಎದುರುಗಡೆ ಕಾಣಲ್ಲ. ಅವ್ರ ರಣತಂತ್ರಗಳು ಅವ್ರು ಮಾಡ್ತಿದ್ದಾರೆ ಅಂತ ಅನ್ಸಲ್ಲ. ಅದನ್ನು ಹೇಳೋರು ರಮೇಶ್ ಜಾರಕಿಹೊಳಿ ಇರ್ತಾರೆ, ಈ ಕಡೆ ಡಿ ಕೆ ಶಿವಕುಮಾರ್ ಇರ್ತಾರೆ. ಬಟ್ ಅದರ ಹಿಂದೆ ತುಂಬ ಕೂಲ್ ಹೆಡೆಡ್ ಆಗಿ ರಾಜಕಾರಣ ಯಾರು ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡಿದಾಗ ಒಂದು 2-3 ಹೆಸರು ಹೇಳೋದಾದ್ರೆ, ಬಾಲಚಂದ್ರ ಜಾರಕಿಹೊಳಿ ಮತ್ತು ಇವರು ಇತ್ತೀಚಿನ ತಲೆಮಾರಿನಲ್ಲಿ ಅದು ಬಾಲಚಂದ್ರ ಜಾರಕಿಹೊಳಿ ಮತ್ತು ಡಿ ಕೆ ಸುರೇಶ್ ಇಬ್ಬರೂ ನೀವು ಗಮನಿಸಿ ನೋಡಿದರೆ ಕರ್ನಾಟಕದ ರಾಜಕಾರಣ ಈ ಎರಡು ವ್ಯಕ್ತಿಗಳ ನಡುವೆ ಮುಂದೆ ಸುತ್ತೋದಿದೆ. ಅದು ಬಿ ಜೆ ಪಿಯಲ್ಲೂ ನೋಡಿ, ಅದು ಕಾಂಗ್ರೆಸ್ಸಲ್ಲೂ ನೋಡಿ. ಜಿ ಸಿ ಚಂದ್ರಶೇಖರ್ ಯಾವಾಗ ಬಂದು ಹೊರಗಡೆ ಮಾತಾಡಿದ್ರು ಅದರ ಮುಖ್ಯ ಅರ್ಥವೇ ಡಿ ಕೆ ಸುರೇಶ್ ಪೊಲಿಟಿಕಲಿ ಡಿ ಕೆ ಶಿವಕುಮಾರರ ಚಾರ್ಜನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ನೋಡಿ, ಡಿ ಕೆ ನೀವು 2023ರಲ್ಲಿ ಡಿ ಕೆ ಶಿವಕುಮಾರ್ 10 ಜನಪದಕ್ಕೆ ಹೋಗ್ತಾರೆ. ಸೋನಿಯಾ ಗಾಂಧಿ ಮತ್ತು ಅಂದರೆ ಡಿ ಕೆ ಶಿವಕುಮಾರ್ ಬಣದ ವರ್ಷನ್ ನಾನು ಹೇಳ್ತಿದ್ದೇನೆ, ಯಾಕಂದ್ರೆ ನಾವೇನು ಕಣ್ಣಾರೆ ನೋಡಿಲ್ಲ ಅದನ್ನು. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸಿಮ್ಲಾದಲ್ಲಿ ಫೇಸ್ ಟೈಮ್ ಮೂಲಕ ಎಲ್ಲ ಮಾತಾಡಿದ ಮೇಲೆ ಡಿ ಕೆ ಶಿವಕುಮಾರನ್ನು ರಾಹುಲ್ ಗಾಂಧಿ ಮನೆಗೆ ಕರೆಸ್ಕೊಳ್ಳಾಗತ್ತೆ 10 ಜನಪದಕ್ಕೆ. ಆಗ ಡಿ ಕೆ ಶಿವಕುಮಾರನ್ನ ಇಲ್ಲ ನೀವು ಉಪಮುಖ್ಯಮಂತ್ರಿ ಆಗಬೇಕು, ನೀವು ಹೇಳಿದ್ದೆಲ್ಲವೂ ಈಗ KPCC ಅಧ್ಯಕ್ಷ ಅದೆಲ್ಲ ಓಕೆ ಅಂತಕ್ಕಂಥದ್ದನ್ನು ಹೇಳಿದಾಗ ಡಿ ಕೆ ಶಿವಕುಮಾರ್ ಹೇಳುವ ಮೊದಲದೇನು ಹೇಳಿ, ಪ್ಲೀಸ್ ಕನ್ವಿನ್ಸ್ ಮೈ ಬ್ರದರ್ ಫಸ್ಟ್ ಅಂತ. ಡಿ ಕೆ ಸುರೇಶ್ ಮತ್ತು ಜಿ ಸಿ ಚಂದ್ರಶೇಖರ್ ಕಾರ್ನಲ್ಲಿ ಹೊರಗಡೆ ಕೂತಿರ್ತಾರೆ. ನಾನು ಅವಾಗ ಬೆಂಗಳೂರು ಸ್ಟುಡಿಯೋದಲ್ಲೇ ಇದ್ದೆ, ನಾನೇನು ದಿಲ್ಲಿಯಲ್ಲಿ ಇರಲಿಲ್ಲ. ಬಟ್ ನಾನು ಗಮನಿಸಿದ ಅಂಶ ಅಂತಂದ್ರೆ ಇವರು ಹೊರಗಡೆ ನಿಂತಿರ್ತಾರೆ. ಎಲ್ಲಿ? ಅಕ್ಬರ್ ರೋಡಲ್ಲಿ. ಈಗ 10 ಜನಪತ್ನ ಬಾಗಿಲು ಅಕ್ಬರ್ ರೋಡಲ್ಲಿದೆ, ಅದು 10 ಜನಪತ್ ರೋಡಲ್ಲಿ ಇಲ್ಲ. ಅದು ಅಕ್ಬರ್ ರೋಡಲ್ಲಿ ಇವ್ರು ನಿಂತ್ಕೊಂಡಿರ್ತಾರೆ, ಗಡ್ಕರಿ ಮನೆ ಹತ್ರ ಕಾರ್ ಹಚ್ಕೊಂಡು ನಿಂತ್ಕೊಂಡಿರ್ತಾರೆ. ಗಡ್ಕರಿ ಮನೆ ಇದೆ ಅಲ್ಲಿ ಫಸ್ಟ್. ಅಲ್ಲಿಂದ ಡಿ ಕೆ ಸುರೇಶ್ರನ್ನ ತರಾತುರಿಯಲ್ಲಿ ಒಳಗೆ ಕರೆಸ್ಕೊಳ್ಳಾಗತ್ತೆ. ಫಸ್ಟ್ ನನ್ನ ತಮ್ಮನನ್ನು ಕನ್ವಿನ್ಸ್ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಆಗ ಡಿ ಕೆ ಸುರೇಶ್ ಒಳಗಡೆ ಬಂದ ಮೇಲೆ ಅವರು ಒಲ್ಲದ ಮನಸ್ಸಿನಿಂದ ಒಪ್ಕೋತಾರೆ. ಮೇ ಬಿ ಪಾರ್ಟ್ ಆಫ್ ಸ್ಟ್ರಾಟಜಿ ಇರ್ಬೋದು. ನೀವು ಈಗ ಅದನ್ನು ಚನ್ನಪಟ್ಟಣದ ಚುನಾವಣೆಗೆ ಜೋಡಿಸಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಮ್ಮ ವೀಕ್ಷಕರಿಗೂ ಕೂಡ ಇದು ರಾಜಕಾರಣದ ಒಳಮಜಲುಗಳು ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ. ಚನ್ನಪಟ್ಟಣದ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಸುರೇಶ್ರನ್ನ ಕೇಳದೆ ಹೋಗಿ ನಮ್ಮ ಫ್ಯಾಮಿಲಿಯಿಂದ ಯಾರಾದರೂ ನಿಂತ್ಕೊಳ್ತಾರೆ, ನಾನೇ ಚುನಾವಣೆಗೆ ನಿಂತ್ಕೋತೀನಿ ಅಂತೆಲ್ಲ ಹೇಳಿ ಬಂದಿರ್ತಾರೆ. ಇವ್ರು ಚೈನಾ ಪ್ರವಾಸದಲ್ಲಿರ್ತಾರೆ. ಕರೆಕ್ಟ್. ಡಿ ಕೆ ಸುರೇಶ್ ಬಂದ್ಮೇಲೆ ಅಣ್ಣನಿಗೆ ಹೇಳ್ತಕ್ಕಂಥದ್ದು ಮೊದಲು, ನಾವು ಯಾರೂ ಚುನಾವಣೆಗೆ ನಿಲ್ಲಬಾರ್ದು, ನಮ್ಮ ಮುಖ್ಯ ಇರ್ತಕ್ಕಂಥದ್ದು ನೀನು ಮುಖ್ಯಮಂತ್ರಿ ಆಗಬೇಕು. ಆ ಕಾರಣದಿಂದ ಎಲ್ಲೂ ನೋಡಿ ಡಿ ಕೆ ಶಿವಕುಮಾರ್ಗೆ ಚನ್ನಪಟ್ಟಣದಲ್ಲಿ ನಾವ್ಯಾರಾದರೂ ನಿಂತ್ಕೋಬೇಕು ಅಂತ ಏನು ಉತ್ಸಾಹ ಇತ್ತು. ಕೆಲವೊಬ್ಬರಂತರೂ ಕೆಲ ಮಾಧ್ಯಮಗಳು ಹೇಳ್ತಾ ಇದ್ವಿ ಅವ್ರು ಕನಕ್ಪುರಕ್ಕೆ ಜೊತೆಗೆ ಇಲ್ಲಿ ನಿಂತ್ಕೋತಾರೆ, ಇಲ್ಲಿ ಗೆದ್ರೆ ಅಲ್ಲಿ ರಾಜೀನಾಮೆ ಕೊಡ್ತಾರೆ, ಅಲ್ಲಿ ನಿಲ್ಲಿಸ್ತಾರೆ, ಅವೆಲ್ಲ. ಆಗ ಡಿ ಕೆ ಸುರೇಶ್ ಅವ್ರಿಗೆ ಹೇಳಿದ್ರಂತೆ, ನೀವೀಗ ನಾನು ಯಾರಾದರೂ ಚುನಾವಣೆಗೆ ನಿಂತರೆ ಬರೀ BJP JDS ಅಲ್ಲ, ಕಾಂಗ್ರೆಸ್ನವರು ಕೂಡ ಬಂದು ನಮ್ಮನ್ನು ಸೋಲಿಸೋ ಪ್ರಯತ್ನ ಮಾಡ್ತಾರೆ. ಕರೆಕ್ಟ್. ನಮ್ಮ ಮುಖ್ಯ ಉದ್ದೇಶ ಚನ್ನಪಟ್ಟಣದಲ್ಲಿ ಗೆದ್ದು ನಾನು MLA ಆಗೋದಲ್ಲ, ಹೌದು, ಈ ಬಾರಿ ನೀನು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನ ಡಿ ಕೆ ಸುರೇಶ್ ಅಣ್ಣನಿಗೆ ಕನ್ವಿನ್ಸ್ ಮಾಡ್ತಾರೆ. ಈಗ ಒಂದು ವಾರದಿಂದ ನಡೀತಾ ಇರೋ ಪಾಲಿಟಿಕ್ಸ್ ಅನ್ನು ನೋಡಿ. ಕರೆಕ್ಟ್. ಡಿ ಕೆ ಶಿವಕುಮಾರ್ ತನ್ನ ಡಿಫೆನ್ಸ್ ಅನ್ನ ಒಂದು ತಾನೇ ಮಾಡ್ಕೊಳ್ಬೇಕಿತ್ತು, ಅಥವಾ ಯಾವುದಾದ್ರೂ ಯಂಗರ್ ಲಾರ್ಡ್ ಶಿವಗಂಗೆ ಇದು ಆ ಥರದವ್ರು ಯಾರು ಮಾಡಬೇಕಿತ್ತು. ಅವ್ರಿಗೆ ಆ ಆಂಪ್ಲಿಫಿಕೇಶನ್ ಸಿಗ್ತಿರ್ಲಿಲ್ಲ. ಹೌದು. ಈಗ ರಾಜಣ್ಣ ಅವ್ರಿಗೆ ಏನು ಆಂಪ್ಲಿಫಿಕೇಶನ್ ಸಿಗ್ತಾ ಇದೆ, ಬಸವರಾಜ್ ಶಿವಗಂಗೆ ಹೆಂಗೆ ಸಿಗುತ್ತೆ ಫಸ್ಟ್ ಟೈಮ್ MLAದಾಗೆ? ಕರೆಕ್ಟ್. ಪಾರ್ಟಿಯಲ್ಲೂ ಏನು ಭಾಳ ದೊಡ್ಡ ಔದಾದಲ್ಲಿ ಇರ್ತಕ್ಕಂಥವ್ರಲ್ಲ. ಆ ಕಾರಣದಿಂದ ಡಿ ಕೆ ಸುರೇಶ್ ಚಾರ್ಜ್ ತೆಗೆದುಕೊಂಡು ಜಿ ಸಿ ಚಂದ್ರಶೇಖರ್ ಅವ್ರನ್ನ ಮುಂದೆ ಬಿಟ್ಟು ಇವತ್ತು ಖರ್ಗೆ ಅವರ ಹತ್ರ ಹೋಗಿ ನೀವು ಇದನ್ನೇ ಮುಂದುವರಿಸಿದ್ರೆ ಅಂತಕ್ಕಂಥದ್ದನ್ನು ಖರ್ಗೆ ಅವ್ರಿಗೂ ಹೇಳಿ ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ಡಿ ಕೆ ಸುರೇಶ್
ಮಾಡಿದ್ದಾರೆ ಅಂತ ಅನಿಸುತ್ತೆ. ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನಗನ್ಸಿರೋದು ಇಡೀ ರಾಜಕಾರಣದಲ್ಲಿ ಇಬ್ಬರ ಚಲನವಲನಗಳನ್ನು ತುಂಬ ಗಂಭೀರತೆಯಿಂದ ಸ್ಟಡಿ ಮಾಡಬೇಕು. ಒಂದು ಬಾಲಚಂದ್ರ ಜಾರಕಿಹೊಳಿ, ಒಂದು ಡಿ ಕೆ ಸುರೇಶ್. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.